ಸೊ ಎಲ್ರಿಗೂ ನಮಸ್ಕಾರ. ಶುಭ ಮುಂಜಾನೆಯ ಶುಭಾಶಯಗಳು. ಸೊ ಇವತ್ತಿಂದ ಕರೆಕ್ಟಾಗಿ ಟೈಮ್ಗೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, ಜನ ಜಾಯಿನ್ ಆಗಲಿ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಎಷ್ಟು ದಿನದಿಂದ ಈ ಕ್ಲಾಸ್ನ ತಗೊಳ್ಬೇಕು ಅನ್ಕೊಂಡಿದ್ದೆ, ಯಾಕಂದ್ರೆ ನಾವು ಇಲ್ಲಿ ಅರಿವು ಮೂಡ್ಸೋಕ್ಕೋಸ್ಕರ ಪ್ರತಿಯೊಂದು ರೋಗದ ಬಗ್ಗೆ ಕ್ಲಾಸ್ ತಗೊಳ್ತಾ ಇರ್ತೀವಿ. ಯಾವುದಕ್ಕೂ ಬರ್ಬೇಕು ಅಂತ ಏನಿಲ್ಲ, ನಾನ್ ರಿಲೇಟೆಡ್ ಎಲ್ಲ ಬರಬಾರ್ದು ಅಂತ ಏನೂ ಇಲ್ಲ. ಯಾಕಂದ್ರೆ ನೀವು ಬೇರೆಯವ್ರಿಗೂ ಕೂಡ ನೀವು ಹೇಳ್ಬೋದು, ಈ ತರ ಇರುತ್ತೆ, ಭಯವನ್ನ ಓಡಿಸ್ಬೋದು, ನೀವು ಎಜುಕೇಟ್ ಮಾಡ್ಬೋದು, ಅರಿವು ಮೂಡಿಸ್ಬೋದು. ಯಾಕಂದ್ರೆ ಯಾರು ಕ್ಲಾಸಿಗೆ ಬರಲ್ಲ ಅವ್ರಿಗೆ ನಿಮ್ಮ ಮುಖಾಂತರ ನೀವು ಹೇಳ್ಬೋದು. ಸೊ ನನಗೆ ಸಂಬಂಧಪಟ್ಟದಲ್ಲ ಬರಬಾರ್ದು ಅಂತ ಏನು ಇಲ್ಲ ಇದರಲ್ಲಿ. ಓಕೆ, ಪ್ರತಿಯೊಂದು ಕ್ಲಾಸನ್ನು ಮುಖ್ಯವಾಗಿದೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಕ್ಯಾನ್ಸರ್ ಬಗ್ಗೆ ಇದೆ. ಸೊ ಕ್ಯಾನ್ಸರ್ ಅಂದ್ರೆ ಭಯ ಪಡುವ ಒಂದು ಕಾಲದಲ್ಲಿ ನಾವು ಭಯ ಪಡ್ತಾ ಇದ್ವಿ, ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ನಾವು ಅರಿವು ಮೂಡ್ಸಕ್ಕೆ ಇಲ್ಲಿ ಇದ್ದೀವಿ. ಸೊ ಕ್ಯಾನ್ಸರ್ ಯಾಕೆ ಬರುತ್ತೆ, ಕಾರಣ ಏನು, ತಡೆಯೋದು ಹೇಗೆ, ಯಾವ ಆಹಾರ ತೆಗೆದುಕೊಳ್ಬೇಕು, ಜೀವನ ಶೈಲಿ ಹೇಗಿರ್ಬೇಕು, ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಓಕೆ, ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ಗೆ ಇವತ್ತು ಆನ್ಸರ್ ಇದೆ ಫ್ರೆಂಡ್ಸ್, ಮೊದ್ಲು ಇರ್ಲಿಲ್ಲ, ಬಟ್ ಟುಡೇ ಆನ್ಸರ್ ಇಸ್ ದೇರ್. ಸೊ ಭಾರತ ಮಾತ್ರ ಅಲ್ಲ, ಇಡೀ ನಮ್ಮ ವಿಶ್ವವೇ ಒಂದು ಕಾಲದಲ್ಲಿ ಚಿಂತೆಗೀಡಾಗಿತ್ತು. ನೋಡಕ್ಕೆ ಇನ್ನೇನಕ್ಕೆ ಬರ್ತೀನಿ ಶ್ರೀಕಾಂತ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಡುಬುಕ್ ಬೇಬಿ ಡಬುಕ್ ನಿಮಿಷ. ಓಕೆ, ಇವತ್ತು ಕ್ಯಾನ್ಸರ್ಗೆ ಖಂಡಿತವಾಗಿಯೂ ಆನ್ಸರ್ ಇದೆ ಫ್ರೆಂಡ್ಸ್. ಭಾರತದಲ್ಲಿ ಇಡೀ ನಮ್ಮ ವಿಶ್ವ ಒಂದ್ ಕಾಲದಲ್ಲಿ ಚಿಂತೆಗೀಡಾಗಿತ್ತು, ಆದ್ರೆ ಇವತ್ತು ಅದನ್ನ ತಡೆಯಲೂಬಹುದು, ಗೆಲ್ಲಬಹುದು. ಮೊದ್ಲೆಲ್ಲ ಎಲ್ಲೋ ಕೇಳಿದ್ವಿ, ತುಂಬಾ ಕಡಿಮೆ, ಆದ್ರೆ ಈಗ ಪ್ರತಿ ಸೊಸೈಟಿನಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೋ ಕೇಳ್ತಾ ಇದ್ವಿ, ಆದ್ರೆ ಪ್ರತಿ ಒಂದು ಮನೆಯಲ್ಲಿ ಒಂದು ಮನೆಯಲ್ಲೆಲ್ಲ ಒಂದು ಸೊಸೈಟಿನಲ್ಲಿ ಇವಾಗ ಒಬ್ರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಈ ಸೆಷನ್ ಅನ್ನ ನಾನು ಮಾಡ್ಬೇಕು ಅನ್ಕೊಂಡಿರೋದು. ಆದ್ರೆ ಈಗ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿದೆ. ಮೊದಲು ಅದು ತಂಬಾಕು, ಸಿಗರೇಟು ಇಂಥ ಒಂದು ಚಟ ಇರೋವ್ರಿಗೆ ಬರ್ತಾ ಇತ್ತು, ಆದ್ರೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿದೆ. ಮೊದಲೆಲ್ಲ ಸಿಗರೇಟ್ ಸೇದೋರ್ಗೆ ತುಂಬಾ, ಆಮೇಲೆ ಈ ತಂಬಾಕು, ಬೇರೆ ಬೇರೆ ಕಾರಣಗಳಿಂದ ಅದು ಬರ್ತಾ ಇತ್ತು. ಆದ್ರೆ ಇವಾಗ ಹಾಗಿಲ್ಲ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿರೋದಕ್ಕೆ ಬರ್ತಿದೆ. ಸೊ ಈಗ ಬರದಂತೆ ಹೇಗೆ ಅದನ್ನ ತಡೆಯೋದು, ಮತ್ತೆ ಆಲ್ರೆಡಿ ಬಂದವರು ಯಾವ ರೀತಿ ಕಾಳಜಿ ತೆಗೆದುಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಒಂದು ಸ್ಟಾಟಿಸ್ಟಿಕ್ ಪ್ರಕಾರ ಆನ್ಯುವಲ್ ಕ್ಯಾನ್ಸರ್ ಡೆತ್ಸ್ ಪರ್ ಇಯರ್ 62,80,080 ಜನ. ಇದು 2020. ಒಂದ್ ನಿಮಿಷ. ಸೊ 62,80,080 ಜನ. ಮತ್ತೆ ತಿಂಗಳಿಗೆ 5,16,840. ಆಮೇಲೆ ಪರ್ ಇಯರ್ ಪರ್ ಮಂತ್ 5,16,840. ಪರ್ ಡೇ ನಮ್ಮ ದೇಶದಲ್ಲಿ 16,992. ಆಮೇಲೆ ಗಂಟೆಗೆ 708 ಜನ. ಆಮೇಲೆ ಒಂದು ನಿಮಿಷಕ್ಕೆ 11.8. ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇಷ್ಟು ಜನ ಸಾಯ್ತಾ ಇರ್ತಾರೆ. ವರ್ಲ್ಡ್ ಕ್ಯಾನ್ಸರ್ ಸ್ಟಾಟಿಸ್ಟಿಕ್ಸ್ 2020 ಪ್ರಕಾರ, ಅಂದ್ರೆ ಇದು WHO ಬಂದಿರೋದ್ರಿಂದ ಇಂಡಿಯನ್ ಕ್ಯಾನ್ಸರ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ 2020 ಅಷ್ಟೇ ಇದು. ಆಮೇಲೆ ಈಗ ಆಲ್ರೆಡಿ ಇದು 6 ವರ್ಷದ ಹಿಂದಿಂದು ಸ್ಟಾಟಿಸ್ಟಿಕ್ಸ್. ಇನ್ನು ಇವಾಗ ಎಷ್ಟು ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇದು. ಸೊ ದೇರ್ ಇಸ್ ಅನ್ ಎಸ್ಟಿಮೇಟೆಡ್ 11.6 lakhs ನ್ಯೂ ಕ್ಯಾನ್ಸರ್ ಕೇಸಸ್ ರಿಜಿಸ್ಟರ್ಡ್ ಈಚ್ ಇಯರ್. ಆಮೇಲೆ 7,84,800 7,84,800 people die from cancer each year ಇಡೀ ವರ್ಲ್ಡ್ ವೈಡ್.
ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಫಾಸ್ಟ್ ಆಗಿ ನಾವು ಎಲ್ಲೋ ಒಂದು ತುಂಬಾ ವಿರಳವಾಗಿ ನಾವು ಕೇಳ್ತಾ ಇದ್ವಿ, ಆದ್ರೆ ಇದು ಇವಾಗ ಕಾಮನ್ ಅನ್ನೋ ತರ ಆಗಿದೆ. ಕೆಲವು ಜನಗಳಿಗೆ ಅರ್ಥ ಆಗಲ್ಲ ಕ್ಯಾನ್ಸರ್ ಅಂದ್ರೆ ಏನು, ಮತ್ತ ಅದು ಅರ್ಥ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಂಡ್ರೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಬಹುದು, ಮತ್ತೆ ಅವರ ಜೀವನ ಶೈಲಿ ಬದಲಾಯಿಸೋದ್ರ ಮುಖಾಂತರ ನಾವು ಅದನ್ನ ಹತೋಟಿಗೆ ಕೂಡ ಇಡ್ಬೋದು ಫ್ರೆಂಡ್ಸ್. ಕ್ಯಾನ್ಸರ್ ಯಾಕೆ ಆಗುತ್ತೆ ಅದನ್ನ ತಿಳಿದುಕೊಳ್ಳೋಕೆ ನಮ್ಮ ಶರೀರದ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕು. ಮೊದಲಿನ ಕಾಲದಲ್ಲಿ ಒಂದು ದೊಡ್ಡ ಅರಮನೆ ಅಂತ ಇರ್ತಾ ಇತ್ತು. ಆ ಅರಮನೆ ಅಂದ್ರೆ ಮಹಲ್ ಅಂತ ಏನ್ ಹೇಳ್ತಿರ್ತೀವಿ, ಈ ರಾಜಸ್ಥಾನದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿನಲ್ಲಿ ಒಂದು ಮಹಲ್ ತರ ಇರ್ತಾ ಇತ್ತು, ಕೇಳಿರ್ಬೋದು ನೀವು. ಆ ಮಹಲ್ ಆ ಒಳಗಡೆ ಅದನ್ನ ಕಾಯಕ್ಕೆ ತುಂಬಾ ಡಿಫೆನ್ಸಿವ್ ಸಿಸ್ಟಮ್ ಇರ್ತಾ ಇತ್ತಂತೆ. ಯಾವ್ದಾದ್ರೊಂದು ಆರ್ಮಿ ಮ್ಯಾನ್ಗಳು ಅದರಲ್ಲೂ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ಜನ ಇರೋದ್ರಿಂದ ಅದನ್ನ ಆರ್ಮಿ ಮ್ಯಾನ್ಗಳು ಕಾಯ್ತಾ ಇದ್ರು, ಜೂನಿಯರ್, ಸೀನಿಯರ್, ಹೈಯರ್, ಸೀನಿಯರ್ ಈ ತರ. ಸೊ ಅದ್ರ ಜೊತೆ ಅವ್ರ ಹತ್ರ ತುಂಬಾ ಶಸ್ತ್ರಾಸ್ತ್ರಗಳು ಕೂಡ ಇರ್ತಾ ಇದ್ರು. ಅವೆಲ್ಲ ವೈರಿಗಳು ಅಟ್ಯಾಕ್ ಮಾಡಿದಾಗ ಅದನ್ನ ಉಪಯೋಗಿಸಲಾಗ್ತಾ ಇತ್ತು. ವೈರಿಗಳು ಜಾಸ್ತಿ ಆದಂತೆಲ್ಲ ಡಿಫೆನ್ಸ್ ಸಿಸ್ಟಮ್ ಇನ್ನೂ ಆಕ್ಟಿವೇಟ್ ಮಾಡ್ಲಾಗ್ತಾ ಇತ್ತು. ಇನ್ನೂ ಹೆಚ್ಚಾದಂತೆಲ್ಲ ಅವರ ಒಂದು ರಹಸ್ಯವಾಗಿದ್ದ ಕೆಲವು ಶಸ್ತ್ರಾಸ್ತ್ರಗಳನ್ನ ಅವರು ಉಪಯೋಗಿಸಲಾಗ್ತಾ ಇತ್ತು. ಇವಾಗಿನ ಇದ್ರಲ್ಲೂ ನಾವು ನೋಡ್ಬೋದು, ಯುದ್ಧ ಕಾಲದಲ್ಲಿ ನಾವು ಯಾವ ತರ ಶಸ್ತ್ರಾಸ್ತ್ರಗಳನ್ನ ಯೂಸ್ ಮಾಡ್ತೀವಿ ಅದೆಲ್ಲ. ಸೊ ಒಂದು ದಿನ ಇಂಥ ಸಮಯ ಬಂದಾಗ ಅರಮನೆಯ ಪ್ರತಿ ಕೋಣೆಯಲ್ಲೂ ವೈರಿಗಳು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಅರಮನೆಯ ಸಾಮರ್ಥ್ಯವೇ ಕಡಿಮೆ ಆಗಿ ಹೋಗ್ತಾ ಇದೆ ಫ್ರೆಂಡ್ಸ್. ಯಾಕಂದ್ರೆ ಈ ನಮ್ಮ ಡಿಫೆನ್ಸ್ ಸೋಲ್ತಾ ಬತ್ತು, ಕಡಿಮೆ ಆಗ್ತಾ ಸಾಯ್ತಾ ಬಂದ್ರು, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅನ್ಕೊಳ್ಳಿ, ವೈರಿಗಳು ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಎಲ್ಲ ವೈರಿಗಳ ಸಂಖ್ಯೆ ಹೆಚ್ಚಾದಾಗ ವೈರಿಗಳು ಹೋರಾಡಲು ಈಗ ಆ ಅರಮನೆ ನಾಶ ಆಗೋದ್ರಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಅದೇ ರೀತಿ ನಮ್ಮ ಶರೀರದ್ದು ಕೂಡ ಒಂದು ಡಿಫೆನ್ಸಿವ್ ಸಿಸ್ಟಮ್ ಇರ್ತದೆ. ಅದು ಸರಿಯಾಗಿ ಕೆಲಸ ಮಾಡೋವರಿಗೆ ಅರಮನೆಯಲ್ಲಿ ಹೇಗೆ ಡಿಫೆನ್ಸ್ ಸಿಸ್ಟಮ್ ಇರ್ತಲ್ಲ ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಇರ್ತದೆ. ಬೇರೆ ಬೇರೆ ಕೆಟಗರಿ ಅದು ಯಾವ ರೀತಿ ಅಂದ್ರೆ ನಮ್ಮ ಶರೀರ ಕೂಡ ಬೇರೆ ಬೇರೆ ರೀತಿಯ ಇಮ್ಯುನಿಟಿ, ಅದು ಡಿಫೆನ್ಸ್ ಸಿಸ್ಟಮ್ ಅದು ಕೂಡ ಒಂದು ಡಿಫೆನ್ಸ್ ಸಿಸ್ಟಮ್ ನ ಇಟ್ಕೊಂಡಿರುತ್ತೆ. ಸಮಸ್ಯೆ ಏನಾಗುತ್ತೆ ಅಂದ್ರೆ ಅಲ್ಲಿ ಹೊರಗಡೆಯಿಂದ ವೈರಿಗಳ ಸಂಖ್ಯೆ ಹೆಚ್ಚಾದಾಗ ನಮ್ಮ ಶರೀರದ ಕಂಡೀಷನ್ ಕೂಡ ಹಾಗೆ ಆಗ್ತಾ ಹೋಗ್ತದೆ. ಅಂದ್ರೆ ನಮ್ಗೆ ಈಗ ಸ್ವಲ್ಪ ಈಗ ಡಿಫೆನ್ಸ್ ಸಿಸ್ಟಮ್ ಈಗ ಜ್ವರ ಗಿರ ಚಿಕ್ಕ ಕಾಯಿಲೆ ಬಂದಾಗ ಏನಾಗುತ್ತೆ, ನೆಗಡಿ, ಶೀತ ಆಗಾಗ ನಮ್ಮ ಶರೀರ ಬೇಗ ಅದನ್ನ ಹೋರಾಡಿ ಬಂದ್ಬಿಡುತ್ತೆ. ಯಾಕಂದ್ರೆ ಇದೊಂದು ವೈರಿ ಅಲ್ವಾ, ವೈರಿ ಅಷ್ಟೊಂದು ಹೆಚ್ಚು ಶಕ್ತಿಶಾಲಿ ಇರ್ಲಿಲ್ಲ. ಅದಕ್ಕೋಸ್ಕರ ಯಾವಾಗ ವೈರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಗ ಬಾಡಿ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡ್ಲಾಗ್ತದೆ. ಅದು ನಮ್ಮ ಶರೀರದಲ್ಲಿ ಆಲ್ರೆಡಿ ಇದೆ, ಮತ್ತೆ ಹೋರಾಡ್ಬೇಕಾಗುತ್ತೆ. ಅದ್ರ ಒಂದು ಸಮಯ ಬರುತ್ತೆ ಆಗ ಶರೀರದ ಪ್ರತಿ ಸೆಲ್ನಲ್ಲಿ, ಅಂದ್ರೆ ಯಾಕಂದ್ರೆ ವೈರಿಗಳ ಸಂಖ್ಯೆ ಹೆಂಗ್ ಜಾಸ್ತಿ ಆಗುತ್ತೆ ಅಲ್ಲಿ ಪ್ರತಿ ಕೋಣೆಯಲ್ಲಿ, ಹೇಗೆ ಅರಮನೆಯ ಪ್ರತಿ ಕೋಣೆಯಲ್ಲಿ ವೈರಿಗಳು ಹೇಗೆ ಸೇರ್ಕೊಳ್ತಾರೋ ಹಾಗೆ ನಮ್ಮ ಶರೀರದಲ್ಲಿಯೂ ಕೂಡ ಪ್ರತಿ ಸೆಲ್ನಲ್ಲಿ ವೈರಿಗಳು ಸೇರ್ಕೊಂಡ್ ಬಿಡ್ತಾರೆ. ಆಗ ನಮ್ಮ ಶರೀರದ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತದೆ. ವೈರಿಗಳ ಜೊತೆ ಹೋರಾಡೋದು ಹೇಗೆ ಅರಮನೆಯ ನಾಶ ಆಗೋಕೆ ಶುರು ಆಗುತ್ತೆ, ಹಾಗೆ ನಮ್ಮ ಶರೀರವು ಕೂಡ ನಾಶ ಆಗ್ತಾ ತುಂಬಾ ದಿನ ತಗೊಳ್ಳಲ್ಲ. ನಮ್ಮ ಶರೀರ 5 ಡಿಫೆನ್ಸ್ ಸಿಸ್ಟಮ್ ನ ಫಾಲೋ ಮಾಡ್ತದೆ. ಮುಖ್ಯವಾಗಿ ಈ 5ರಲ್ಲಿ 2 ಕ್ಯಾನ್ಸರ್ಗೆ ತುಂಬಾ ಮುಖ್ಯವಾದವುಗಳು. ನಮ್ಮ ಪ್ರತಿ ಶರೀರದಲ್ಲಿ ಕ್ಯಾನ್ಸರ್ ಬೆಳಿತಾನೆ ಇದೆ, ಹೌದು. ಇದ್ರಲ್ಲಿ 2 ಏನ್ ಮುಖ್ಯ ಇದೆ ಅಲ್ಲ, ಪ್ರತಿಯೊಂದು ಮನುಷ್ಯರಲ್ಲಿ ಇದೆ, ನಿಮ್ಮಲ್ಲಿದೆ, ನನ್ನಲ್ಲಿದೆ, ಎಲ್ಲರಲ್ಲೂ ಇದೆ ಕ್ಯಾನ್ಸರ್ ಸೆಲ್ಗಳು ಬೆಳಿತಾ ಇದೆ. ಪ್ರತಿಯೊಬ್ಬರಲ್ಲೂ ಈ ಕ್ಯಾನ್ಸರ್ ಸೆಲ್ಗಳು ಇವೆ, ಹೌದು, ನಿಜಾನೇ ಇದು. ನೀವು ಕೂಲಂಕುಷವಾಗಿ ನೋಡಿದ್ರೆ ಯಾವ್ದಾದ್ರೂ ಒಂದು ಗಂಟುಗಳು ನಮ್ಮ ಶರೀರದಲ್ಲಿ ತಯಾರಾಗ್ತಾ ಇರ್ತವೆ, ಚಿಕ್ಕ ಚಿಕ್ಕ ಗಂಟುಗಳು, ಅದೇ ಕ್ಯಾನ್ಸರ್ ಗಂಟುಗಳು ಅವು. ಬಟ್ ಅವು ಡಿಸ್ಟ್ರಕ್ಟಿವ್ ಆಗಿರ್ತವೆ, ಅಂದ್ರೆ ಡೇಂಜರಸ್ ಇರಲ್ಲ. ಅವು ನಮ್ಮ ಶರೀರದ ಮೇಲೆ, ನಮ್ಮ ಶರೀರದ ರಚನೆ ಆಕ್ಚುಲಿ ಹೇಗಿದೆ ಅಂದ್ರೆ ಫ್ರೆಂಡ್ಸ್, ನಮ್ಮ ಗಂಟುಗಳು ದಿನಾಲೂ ತನ್ನಿಂತಾನೆ ಕರಗ್ತವೆ. ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದ ಅವು ಹುಟ್ಟುತ್ತವೆ, ಕರಗ್ತವೆ, ಮತ್ತೆ ಬೆಳಿತವೆ, ಕರಗ್ತವೆ. ಈ ತರ ಅದು ಸೈಕಲ್ ಹೋಗ್ತಾನೆ ಇರ್ತದೆ. ಚಿಕ್ಕ ಚಿಕ್ಕ ಗಂಟುಗಳು ಅದನ್ನ ನಮ್ಮ ಶರೀರ ಹ್ಯಾಂಡಲ್ ಮಾಡುತ್ತೆ. ಆದ್ರೆ ನಿಧಾನವಾಗಿ ಅವುಗಳ ಲೆವೆಲ್ ಜಾಸ್ತಿ ಆದಂತೆ ಹೋದಾಗ ಯಾಕಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಹೋದ್ರಿಂದ ಆ ಗಂಟುಗಳು ಜಾಸ್ತಿ ಅದು ಅನ್ಕೊಳ್ಳಿ, ಆ ಲೆವೆಲ್ ಜಾಸ್ತಿ ಆದಂತೆ ಹೋದಾಗ ಶರೀರದ ಸಾಮರ್ಥ್ಯ ಕಡಿಮೆ ಆಗಿ ಶರೀರದ ಡಿಫೆನ್ಸಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು. ಆಗ ಅದು ಡಿಸಾಲ್ವ್ ಆಗದೆ ತಂತಾನೆ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದೆ. ಅದು ಡಿಸಾಲ್ವ್ ಆಗಲ್ಲ, ಅಂದ್ರೆ ಕರಗಲ್ಲ, ಅದು ಬೆಳೀತಾ ಹೋಗುತ್ತೆ. ಅದು ಹೇಗಾಗುತ್ತೆ ಅಂದ್ರೆ ಮೊದಲ ಡಿಫೆನ್ಸಿವ್ ಸಿಸ್ಟಮ್ ಅದನ್ನ ಆಂಜಿಯೋಸಿಸ್ ಫಸ್ಟ್ ಡಿಫೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಜೀವಂತ ಇರೋಕೆ
ಅಂದ್ರೆ ಇರೋಕೆ ನಮ್ಮ ಆರ್ಗನ್ ಜೀವಂತ ಇರೋಕೆ ಏನ್ ಬೇಕು ಹೇಳಿ? ರಕ್ತ ಬೇಕು ಅಲ್ಲ. ಪ್ರತಿಯೊಂದಕ್ಕೂ ಬ್ಲಡ್ ವೆಸಲ್ ಇರೋದು ಅವಶ್ಯಕ. ನಮ್ಮ ಬಾಡಿ ಡಿಫೆನ್ಸ್ ಆತರ ಇದೆ. ಸೊ ಮೇಂಟೈನ್ ಮಾಡುತ್ತೆ ಅದು. ಸೊ ಹೌ ಡಸ್ ಎಂಜಿಯೋಜೆನೆಸಿಸ್ ಹೇಗೆ ಕೆಲಸ ಮಾಡುತ್ತದೆ ಎಂಜಿಯೋಜೆನೆಸಿಸ್ ಅನ್ನೋದಂತಂದ್ರೆ, ಒಂದು 96,500 ಮೈಲ್ಸ್ ಬ್ಲಡ್ ವೆಸಲ್ಸ್ ಇದಾವೆ. ಅವಳ ಕೆಲಸ ಏನು ಅಂದ್ರೆ ಸೆಲ್ಗಳಲ್ಲಿ, ಅಂದ್ರೆ ನಮ್ಮ ಆರ್ಗನ್ಗಳಲ್ಲಿ, ಈ ಕಿಡ್ನಿ ಆಗಿರ್ಬೋದು, ಯಾವುದೇ ಆರ್ಗನ್ ಆಗಿರ್ಬೋದು, ಮತ್ತೆ ನ್ಯೂಟ್ರಿಯೆಂಟ್ಸ್ ನ ಕಳಿಸೋದು. ನಾವು ಏನೇನ್ ತಿಂತೀವಲ್ಲ ಅದರಲ್ಲಿ ಇರೋ ನ್ಯೂಟ್ರಿಯೆಂಟ್ ನ ಕಳಿಸೋದು ಅದ್ರ ಕೆಲಸ ಪ್ರತಿಯೊಂದು ಸೆಲ್ಗಳಲ್ಲಿ. ಮೊದಲದು ಸೆಲ್ಗಳಿಗೆ, ಫಸ್ಟ್ ಸೆಲ್ಗಳು, ಆ ಡಯಾಬಿಟಿಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಫಸ್ಟ್ ನಾವೇನ್ ತಿಂದಿದ್ದು ನ್ಯೂಟ್ರಿಯೆಂಟ್ಸ್ ಸೆಲ್ಗಳಿಗೆ ಹೋಗಲ್ಲ, ಮೊದಲು ರಕ್ತದಲ್ಲಿ ಹೋಗುತ್ತೆ. ಸೆಲ್ಗಳು ಜೀವಂತವಾಗಿರಕ್ಕೆ ಯಾವ ಸಮಯದಲ್ಲಿ ಆರ್ಗನ್ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ ಸರಿಯಾಗಿ, ಆಗ ಆ ಸೆಲ್ಗಳು ಜೀವಂತ ಇರಲ್ಲ. ಅದೇ ಎಂಜಿಯೋಜೆನೆಸಿಸ್ ನ ಉದ್ದೇಶ. ಸೊ ನಮ್ಮ ಎಲ್ಲಾ ಬ್ಲಡ್ ವೆಸಲ್ಗಳ ಕೂಡಿಸಿದ್ರೆ ಈ ನಮ್ಮ ಭೂಮಂಡಲವನ್ನ ಎಷ್ಟು ಇದೆಯಲ್ಲ ಅಷ್ಟು ಅದನ್ನ 2 ಸಾರಿ ಸುತ್ತಾಡ್ ಬರ್ಬೋದಂತೆ. ಅಷ್ಟು ನಮ್ಮ ಬ್ಲಡ್ ವೆಸಲ್ ಅಷ್ಟು ಉದ್ದ ಇದೆ, ಅಷ್ಟು ದೊಡ್ಡದಾಗಿದೆ. ಮತ್ತೆ 60 ಸೆಕೆಂಡ್ ಆಗುತ್ತೆ ಆ ಬ್ಲಡ್ ವೆಸಲ್ಗಳಿಗೆ ದೇಹದಲ್ಲಿ ನಮ್ಮ ಎಲ್ಲಾ ರಕ್ತ ಅಷ್ಟೊಂದು ಎಲ್ಲ ಕಡೆ ಸುತ್ತಾಡಿ ನಮ್ಮ ಹಾರ್ಟ್ಗೆ ಆ ರಕ್ತ ಹೋಗೋಕೆ 60 ಸೆಕೆಂಡ್ಸ್ ತಗೊಳ್ತದೆ ಫ್ರೆಂಡ್ಸ್. 1 ನಿಮಿಷ ಬ್ಲಡ್, ಅದಕ್ಕೆ ಪ್ರತಿ 1 ನಿಮಿಷಕ್ಕೆ ಅದು ಹೊಡ್ಕೊಳ್ತಾ ಇದೆ. 60 ಸೆಕೆಂಡ್ ಆಗುತ್ತೆ ಬ್ಲಡ್ ವೆಸಲ್ಗಳಿಗೆ ದೇಹದಲ್ಲಿ ಎಲ್ಲ ಕಡೆ ಹೋರಾಡಿ ಹೃದಯಕ್ಕೆ ತಲುಪಲು. ತಿಳ್ಕೊಳ್ಳಿ. ಸೊ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ನಲ್ಲಿ ಡಿಸ್ಕವರಿ ಆಗಿತ್ತಂತೆ ಒಂದು 1974 ಅಲ್ಲಿ. ಅದೇನಂದ್ರೆ ಕ್ಯಾನ್ಸರಸ್ ಸೆಲ್ಗಳಿಗೆ ಬ್ಲಡ್ ಸಿಗದಿದ್ದಾಗ ಎಂಜಿಯೋಜೆನೆಸಿಸ್ ಮಾಧ್ಯಮದಿಂದ ಆಗ ಆ ಟ್ಯೂಮರ್ ಏನಿರುತ್ತಲ್ಲ, ಆ ಗಂಟು ಏನಿರುತ್ತೆ ಅದು ಜೀವಂತ ಇರಲ್ಲ, ಅಲ್ಲಿ ಕ್ಯಾನ್ಸರ್ ಆಗಲ್ಲ, ಏನು ನಮ್ಗೆ ಅದು ತೊಂದರೆ ಮಾಡಲ್ಲ. ನಮ್ಮ ಎಂಜಿಯೋಜೆನೆಸಿಸ್ ಕೆಲಸ ಮಾಡದಿದ್ದಾಗ, ಈ ಎಂಜಿಯೋಜೆನೆಸಿಸ್ ಏನಿದೆಯಲ್ಲ ಕೆಲಸ ಮಾಡದಿದ್ದಾಗ ಅಥವಾ ಹೆಚ್ಚು ಕೆಲಸ ಮಾಡಿದಾಗ ಆಗ ನಮ್ಮ ಶರೀರದಲ್ಲಿ ಅದು ಸಮಸ್ಯೆನ ತರ್ತದೆ. ಉಳಿದ ಟೈಮ್ದಲ್ಲಿ ನಾವು ಆರಾಮಾಗಿರ್ತೀವಿ. ಸೊ ಈ ತರ ಎಂಜಿಯೋಜೆನೆಸಿಸ್ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತದೆ ಫ್ರೆಂಡ್ಸ್. ಓಕೆ. ಡಿಸೀಸ್ ಅಂದ್ರೆ ಏನಾಗಾದ್ರೆ ಶರೀರ ಬ್ಲಡ್ ವೆಸಲ್ ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಳ್ಳೋದು ಡಿಸೀಸ್ ಅಂದ್ರೆ. ಬ್ಲಡ್ ವೆಸಲ್ ನ ಕಂಟ್ರೋಲ್ ಮಾಡೋ ಸಾಮರ್ಥ್ಯವನ್ನ ಕಳೆದುಕೊಳ್ಳೋದು. ಎಂಜಿಯೋಜೆನೆಸಿಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. 1 ನಿಮಿಷ. ಎಂಜಿಯೋಜೆನೆಸಿಸ್ ಡಿಸೀಸ್ ಅಂದ್ರೆ ನಮ್ಮ ಶರೀರ ಬ್ಲಡ್ ವೆಸಲ್ ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಳ್ಳೋದು. ಎಂಜಿಯೋಜೆನೆಸಿಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅವಾಗ. ಎಕ್ಸೆಸಿವ್ ಎಂಜಿಯೋಜೆನೆಸಿಸ್ ಅಂದ್ರೆ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಗ್ರೋ ಆದಾಗ ಅಲ್ಲಿ ಬ್ಲಡ್ ವೆಸಲ್ ಗ್ರೋ ಆಗೋದಿಲ್ಲ. ಬ್ಲಡ್ ವೆಸಲ್ ಗ್ರೋ ಆಗುತ್ತೆ, ಅಲ್ಲಿ ನಿಜವಾಗ್ಲೂ ಗ್ರೋ ಆಗ್ಬಾರ್ದಾಗಿತ್ತು. ಸೊ ಯಾರ್ದಾದ್ರೂ ಶರೀರದಲ್ಲಿ ಒಂದು ಚಿಕ್ಕ ಗಂಟಿದ್ದಾಗ ಅಲ್ಲಿ ಬ್ಲಡ್ ವೆಸಲ್ ಗ್ರೋ ಆಗೋದಿಲ್ಲ. ಚಿಕ್ಕ ಗಂಟು ಬ್ಲಡ್ ಅದು ಗ್ರೋ ಆಗದೆ ಇದ್ದಾಗ ಅಲ್ಲಿ ಏನು ಪ್ರಾಬ್ಲಮ್ ಆಗಿರಲ್ಲ, ಅಲ್ಲಿ ಎಂಜಿಯೋಜೆನೆಸಿಸ್ ಶಕ್ತಿಯುತವಾಗಿರ್ತದೆ. ಓಕೆ, ಅವಾಗ ಅದು ಏನು ತೊಂದರೆ ಮಾಡಲ್ಲ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಆಗುತ್ತೆ ನಿಮಗೆ ಮುಂದೆ. ಸೊ ಎರಡನೇದು ರೀಜನರೇಷನ್ ಅಂತ, ಅಂದ್ರೆ ಸೆಕೆಂಡ್ ಡಿಫೆನ್ಸಿವ್ ಸಿಸ್ಟಮ್. ಇದೇನಂದ್ರೆ ನಮ್ಮ ಶರೀರ ಪ್ರತಿ ಸೆಕೆಂಡ್ಗೆ ಹೊಸದಾಗ್ತಾ ಹೋಗ್ತದೆ. ಓಕೆ, ದಿನಕ್ಕೆ ಎಷ್ಟೊಂದು ಸೆಲ್ಗಳು ಸಾಯ್ತಾ ಇರ್ತವೆ, ಹುಟ್ತಾ ಇರ್ತವೆ. ಸೊ ಹೊಸದಾಗಿ ಹೋಗ್ತದೆ. ನಮ್ಮ ನೇಲ್ಸ್ ಇದೆಯಲ್ಲ, ನಮ್ಮ ಉಗುರುಗಳು, ನಮ್ಮ ಕೂದಲು, ಆಮೇಲೆ ಇವೆಲ್ಲ ದಿನಾ ಬೆಳೀತವೆ ಫ್ರೆಂಡ್ಸ್. ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಆಗ್ತಾ ಇರ್ತದೆ. ಎಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೆಮ್ ಸೆಲ್ಸ್ ಮುಖಾಂತರ ಶರೀರ ಬೆಳೀತಿರುತ್ತೆ, ಮತ್ತೆ ಮೇಂಟೆನೆನ್ಸ್ ತಂತಾನೆ ಅದು ಆಗ್ತಾ ಇರುತ್ತೆ. ಇವು ಸೈಲೆಂಟ್ ಆಗಿ ಎಲ್ಲಾ ಆರ್ಗನ್ಸ್ ರೀಜನರೇಟ್ ಮಾಡ್ತವೆ. ಮತ್ತು ಒಂದು 7,50,000 ಸ್ಟೆಮ್ ಸೆಲ್ಗಳಿವೆ ನಮ್ಮ ಬೋನ್ ಮ್ಯಾರೋನಲ್ಲಿ. ಪ್ರತಿ ಆರ್ಗನ್ಸ್ ಅದು ಆಸ್ಪಾಸಲ್ಲೇ ಇರ್ತದೆ. ಇದು ಶರೀರವನ್ನ ಮೇಂಟೈನ್ ಮಾಡ್ತದೆ ಫ್ರೆಂಡ್ಸ್, ರಿಪೇರಿ ಮಾಡ್ತದೆ. ಸೊ ನಮ್ಮ ಡಿಸೈನ್ ಹೇಗಿದೆ ನೋಡಿ, ನಮ್ಮ ಶರೀರದ್ದು ತನ್ನಲ್ಲೇ ಅದು ಎಲ್ಲವನ್ನೂ ಇದೆ, ಅದನ್ನ ಕೆಡಿಸೋದು ನಾವು ಮನುಷ್ಯರು. ಓಕೆ, ರಿಪೇರ್ ಅದರ ಸಿಸ್ಟಮ್ ಆಲ್ರೆಡಿ ಇದೆ. ಸೊ ನಿಮ್ಮನ್ನ ಜೀವಂತವಾಗಿಡ್ತದೆ ಇದು. ಆದ್ರೆ ಪ್ರತಿಯೊಬ್ಬರಲ್ಲೂ ಬೇರೆ ರೀತಿ ಸ್ಟೆಮ್ ಸೆಲ್ಸ್ಗಳು ರೀಜನರೇಟ್ ಆಗ್ತಾ ಇರ್ತವೆ. ಅವು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ನಾವು ಹೇಗೆ ನಮ್ಮ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ ನಾವು ನಮ್ಮ ಮೈಂಡ್, ಬಾಡಿ ಮೂವ್ಮೆಂಟ್ ಎಲ್ಲವೂ ಚೆನ್ನಾಗಿದ್ದಾಗ ಯಾವ ತೊಂದರೆ ನಮ್ಮ ದೇಹದಲ್ಲಿ ಇರಲ್ಲ. ಸೊ
ಸೊ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸ್ಕಿನ್ ನಿಮ್ಮ ಚರ್ಮ ಏನಾಗುತ್ತೆ 2 ವಾರಕ್ಕೊಂದ್ಸರಿ ಬದಲಾಗ್ತಾ ಇರುತ್ತದೆ. ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ಸುಟ್ಟಾಗ ನೀವು ನೋಡಿರ್ಬೋದು ಅದು ಎಷ್ಟು ಬೇಗ ಹೋಗ್ಬಿಟ್ಟು ಮತ್ತೆ ಹೊಸ ಅದು ಕಿತ್ತೋಗ್ಬಿಟ್ಟು ಮತ್ತೆ ಹೊಸ ಚರ್ಮ ಬರುತ್ತೆ, ಮೊದ್ಲಿನಂತ ಆಗ್ತಾ ಇರುತ್ತದೆ. ಸೊ ಸ್ಕಿನ್ನು ಚರ್ಮ 2 ವಾರಕ್ಕೊಮ್ಮೆ ಬದಲಾಗುತ್ತೆ. ದುಃಖದಲ್ಲಿದ್ದಾಗ ನಮ್ಮ ಮುಖ ಒಂಥರ ಬಾಡಿರೋ ತರ ಕಾಣ್ತಿರ್ತದೆ, ಸಂತೋಷದಿದ್ದಾಗ ಅರಳಿರೋ ತರ ಕಾಣ್ತದೆ. ಇದೆಲ್ಲ ಇದೆಲ್ಲ ಎದರಿಂದ ಆಗುತ್ತೆ ಹೇಳಿ? ನಿಮ್ಮ ಬ್ಲಡ್ ಸೆಲ್ಸ್ 4 ತಿಂಗಳಿಗೊಮ್ಮೆ ಬದಲಾಗ್ತಾ ಇರ್ತದೆ. ಒಂದ್ ನಿಮಿಷ. ಸೊ ಸಾರಿ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಮೇಡಮ್ ಮಾತಾಡ್ಬೋದಾ? ಹಾ ಹೇಳಿ. ಹಲೋ, ಹ್ಮ್ ಇದನ್ನ ಪಿಕ್ಚರೈಸ್ಡ್ ಸಮೇತ ತೋರ್ಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ನೆಕ್ಸ್ಟ್ ಟೈಮ್ ಸ್ವಲ್ಪ ನಾನು ಪ್ರೆಸೆಂಟೇಶನ್ PPT ಮೂಲಕ ಮಾಡಿಲ್ಲ. ತೋರಿಸ್ತೀರಾ? ನಾನು 3 ದಿನ ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ 3 ದಿನ ಇರಲ್ಲ ಓಕೆ ಅಂತ ತಗೊಂಡೆ. ಓಕೆ ಓಕೆ ಮ್ಯಾಮ್. ನೆಕ್ಸ್ಟ್ ಟೈಮ್ PPT ಮಾಡೇ ತಗೊಂಡ್ ಬರ್ತೀನಿ. ಇಂಟ್ರೆಸ್ಟಿಂಗ್ ಇದೆ. ಆಮೇಲೆ ನನಗೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಇದೆ. ಯಾಕಂದ್ರೆ ನಮ್ ತಂದೆಯವ್ರಿಗೆ ಲಾಸ್ಟ್ 3 ಮಂತ್ಸ್ ಇದು ಒಂದು ಜೂನ್ ಅಲ್ಲಿ ಅನ್ಸುತ್ತೆ, ಅವಾಗ ತೀರೋದ್ರು. ಕ್ಯಾನ್ಸರ್ ಇಂದಾನೆ ಆಯ್ತು. ಬಟ್ ನಮಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಯ್ತು. ಸೊ ಮೊದಲು ಗೊತ್ತಾಗಿಲ್ಲ. ಅವ್ರು ಅಷ್ಟು ಸ್ವಲ್ಪ ಅರಿವು ಸ್ಟ್ರಾಂಗ್ ಮೂಡಿಸಿದ್ರೆ ಆಗಿದ್ರು. ಜನ ತುಂಬಾ So ಅಲರ್ಟ್ ಅದಕ್ಕೋಸ್ಕರ ಆಗಿರೋದು ನಮ್ಗೆ ಮುಖ್ಯ. ಅದಕ್ಕೋಸ್ಕರ ಈ ಕ್ಲಾಸಸ್ ಗಳನ್ನ ಮಾಡೋದು. ಯಾಕಂದ್ರೆ ಕೆಲವೊಂದು ನಮ್ಗೆ ಅಯ್ಯೋ ಇದು ಮೊದ್ಲೇ ನಮ್ಗೆ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ತರ ಅನ್ಸುತ್ತೆ, ರಿಗ್ರೆಟ್ ಆಗುತ್ತೆ. ಅದಕ್ಕೋಸ್ಕರ ಅರಿವು ಮೂಡ್ಸಕ್ಕೆ ನಮ್ಮ ಕ್ಲಾಸ್ಗಳನ್ನ ತೆಗೆದುಕೊಳ್ಳೋದು. ಹೌದು ಹೌದು. ಹಾ ಓಕೆ, ಮಾತಾಡೋಣ ಕ್ಲಾಸ್ ಮುಗಿದ್ಮೇಲೆ. ಅಲ್ಲಿ ಕಂಟಿನ್ಯೂ. ಈ ತರ ಏನಾಗುತ್ತೆ ನಮ್ಗೆ ವಾರಕ್ಕೊಂದ್ಸರಿ ನಮ್ಮ ಸ್ಕಿನ್ ಬದಲಾಗ್ತಾ ಇರ್ತದೆ, ನಮ್ಮ ಉಗುರುಗಳು ಇದೆಲ್ಲ ಸ್ಟೆಮ್ ಸೆಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮ ಸ್ಕಿನ್ ನಮ್ಮ ಚರ್ಮ 2 ವಾರಕ್ಕೊಮ್ಮೆ ಬದಲಾಗ್ತಾ ಇರ್ತದೆ. ದುಃಖವಾಗಿದ್ರೆ ಮುಖ ಒಂಥರ ಬಾಡಿರೋ ತರ ಇರ್ತದೆ, ಸಂತೋಷವಾಗಿದ್ರೆ ಅರಳಿರ್ತದೆ. ಇದೆಲ್ಲ ಎದರಿಂದ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ ವೆಸಲ್ ನಲ್ಲಿ 4 ತಿಂಗಳಿಗೊಮ್ಮೆ ಬದಲಾಗ್ತಾ ಇರ್ತದೆ. ಫ್ಯಾಟ್ ಸೆಲ್ಸ್ 8 ವರ್ಷಕ್ಕೊಮ್ಮೆ ಬದಲಾಗ್ತದೆ ಫ್ರೆಂಡ್ಸ್. ಸ್ಕೆಲೆಟನ್ ಪ್ರತಿ 10 ವರ್ಷಕ್ಕೊಮ್ಮೆ. ಸೊ ಎಲ್ಲಾ ಆರ್ಗನ್ ಒಂದ್ ಟೈಮ್ ನಲ್ಲಿ ಬದಲಾಗ್ತಾ ಇರ್ತದೆ, ಒಂದೊಂದ್ ಟೈಮ್ ನಲ್ಲಿ ಬದಲಾಗ್ತಾ ಇರ್ತದೆ. ಕ್ಯಾನ್ಸರ್ ಅಂದ್ರೆ ಏನು ಹಾಗಾದ್ರೆ? ಕೆಲವು ಸೆಲ್ಗಳು ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ದಿದ್ದಾಗ. ಕ್ಯಾನ್ಸರ್ ಅನ್ನೋ ಪದವೇ ನೀವು ಇದು ಮಾಡ್ಕೋಬೇಡಿ, ವರಿ ಮಾಡ್ಕೋಬೇಡಿ, ಮತ್ತೆ ಏನು ಚಿಂತೆ ಮಾಡಬೇಡಿ. ಅದು ತುಂಬಾನೇ ತಿಳ್ಕೊಂಡ್ರೆ ತುಂಬಾ ಈಸಿ ಇದೆ. ನಿಮ್ಮ ದೇಹದ ಮೇಲೆ ನೀವು ಕೆಲಸ ಮಾಡಿದ್ರೆ ನೀವು ಭಯ ಪಡೋ ಏನೂ ಇಲ್ಲ ಇದರಲ್ಲಿ. ಸೊ ನಿಮ್ಮ ಸೆಲ್ಗಳು, ಕೆಲವು ಸೆಲ್ಗಳು ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲದೆ ಇದ್ದಾಗ, ಅಂತ ಸೆಲ್ಗಳು ನಮಗೆ ಅವಶ್ಯಕ ಇಲ್ಲದೆ ಇದ್ದಾಗ ಅಥವಾ ಅವು ಅಬ್ನಾರ್ಮಲ್ ಇದ್ದಾಗ ಆ ಕ್ಯಾನ್ಸರ್ ಅನ್ನೋ ಶಬ್ದ ಬಂದಿರೋದು ಆನ್ಸಿಯಂಟ್ ಗ್ರೀಕ್ ದಿಂದ. ಇದರರ್ಥ ಏಡಿ ಕನ್ನಡದಲ್ಲಿ ನಾವು ಏಡಿ ಅಂತ ಏನ್ ಕರಿತೀವಿ, ಅದು ಹರಡಿರುತ್ತೆ. ಜನ ಏನ್ ಮಾಡ್ತಾರೆ, ಕ್ಯಾನ್ಸರ್ ಆದವರು ಮೊದ್ಲೇನ್ ಮಾಡ್ತಾರೆ, ಸರ್ಜರಿಗೆ ಹೋಗ್ತಾರೆ. ಈಗ 1/3 ಸ್ಟೇಜ್ ಅಲ್ಲೋ ಇದ್ರೆ. ಸೊ ಫಸ್ಟ್ ಅಲ್ಲಿ ಇದ್ರೆ ಅದು ನಿಮ್ಗೆ ಅರಿವು ಇದ್ರೆ ಲೈಫ್ ಸ್ಟೈಲ್ ಮುಖಾಂತರ ಅದನ್ನ ಸರಿಯಾಗಿ, ಸೆಕೆಂಡ್ ಇದ್ರೂ ಕೂಡ ನಾವು ಲೈಫ್ ಸ್ಟೈಲ್ ಇಂದ ಅದನ್ನ ಖಂಡಿತ ಅದನ್ನ ರಿವರ್ಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಅದ್ರ ಜೊತೆ ಬದುಕಬಹುದು, ಲಾಂಗ್ ಲೈಫೇ ಬದುಕಬಹುದು. ಅದು ಇರುತ್ತೆ. ಬಟ್ ನಾವು ನಾರ್ಮಲ್ ಆಗಿ ಆ ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಎಷ್ಟು ಲಾಂಗ್ ಲೈಫ್ ಅಲ್ಲಿ, ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದು ಕತೆ ಹೇಳಿದ್ನಲ್ಲ, ಒಬ್ಬ ಮನುಷ್ಯದ ಬಿಸ್ನೆಸ್ ಮಾಡಿದ್ದ,
ಆಮೇಲೆ ಮತ್ತೆ ಮನೆಗೆ 6 ತಿಂಗಳು ಅವನಿಗೆ ಟೈಮ್ ಕೊಟ್ಟಿದ್ರು. ಆಮೇಲೆ ಹಳ್ಳಿಗೆ ಹೋಗಿ ತನ್ನ ಜೀವನವನ್ನ ಕಳಿಬೇಕು ಅನ್ಕೊಂಡ, 30 ವರ್ಷ ಬದುಕಿದ ಅಂತ. ಅದು ಅದು ನಿಜವಾದ ನಡೆದಿರೋ ಘಟನೆ ಫ್ರೆಂಡ್ಸ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಮೈಂಡ್ ಅಲ್ಲೇ ಅದನ್ನ ಅನ್ಕೊಳ್ಳೋದು. ಮೈಂಡ್ ಸೆಟ್ ನ ಚೆನ್ನಾಗಿ ಇಟ್ಕೊಂಡ್ರೆ ಅದು ಕ್ಯಾನ್ಸರ್ ಅನ್ನೋ ಪದವೇ ನಮ್ಗೆ ದೊಡ್ಡದಾಗಿ ಕಾಣಿಸಲ್ಲ. ಸೊ ಅದು ಆತರ ಹರಡುತ್ತೆ. ಕ್ಯಾನ್ಸರ್ ತರ ಹರಡುತ್ತೆ ಅಂತ ಹೇಳ್ತೀವಲ್ಲ, ಏಡಿ. ಅದಕ್ಕೆ ಅದ್ರ ಸಿಂಬಾಲೇ ಏಡಿ ತರ ಅಂತ ಹೇಳ್ತೀವಿ ನಾವು. ಸೊ ಜನ ಏನ್ ಮಾಡ್ತಾರೆ, ಫಸ್ಟ್ ಕ್ಯಾನ್ಸರ್ ಆದ್ಮೇಲೆ ಸರ್ಜರಿಗೆ ಹೋಗ್ತಾರೆ. ಇಲ್ಲಿ ಟ್ಯೂಮರ್, ಎಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಎಲ್ಲಾದ್ರೂ ಟ್ಯೂಮರ್ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾರೆ, ಸರ್ಜರಿ ಮಾಡ್ಲಾಗ್ತದೆ. ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಫ್ರೆಂಡ್, ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಅದು. ಟ್ಯೂಮರ್, ಆಲ್ ಟ್ಯೂಮರ್ಸ್ ಆರ್ ನಾಟ್ ಕ್ಯಾನ್ಸರ್ ಟ್ಯೂಮರ್ಸ್. ಓಕೆ, ಸೊ ಎಲ್ಲಾ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಅಷ್ಟೇ. ಕೆಲವೊಮ್ಮೆ ಆ ಗಂಟು ಟ್ಯೂಮರ್ ಮರುಕಳಿಸಬಹುದು, ಇದು ಎಲ್ಲರಿಗೂ ಅಲ್ಲ. ಫಸ್ಟ್ ಸ್ಟೇಜ್ ಆದಾಗ ಏನಾಗುತ್ತೆ, ಫಸ್ಟ್ ಸ್ಟೇಜ್ ಇದ್ದಾಗ ಮಾಡಬಹುದು, ಮತ್ತೆ ಸೆಕೆಂಡ್ ಸ್ಟೇಜ್ ನಲ್ಲಿ ಇದ್ದಾಗ ಸರ್ಜರಿ ಮಾಡಿಸಿ ನೀವು ಕೇರ್ ತಗೊಂಡ್ರೆ ಅದು ತುಂಬಾ ತಪ್ಪಾಗುತ್ತೆ. ಅದು ಅಂದ್ರೆ ಕೇರ್ ತಗೊಳ್ಳೋದೇ ಇದ್ರೆ ನೀವು ತುಂಬಾ ತಪ್ಪಾಗುತ್ತೆ. ಮತ್ತೆ ಮರುಕಳಿಸಬಾರ್ದು. ಪ್ರತಿ ಎಕ್ಸ್ಟ್ರಾ ಕೇರ್ ಅಂದ್ರೆ ನೀವು ಅದನ್ನ ಮತ್ತೆ ಮರುಕಳಿಸಬಾರ್ದು ಅಂದ್ರೆ ತುಂಬಾ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗುತ್ತೆ. ಅದ್ರ ಸರ್ಜರಿ ಆಯ್ತು ಇನ್ನೇನಿಲ್ಲ ಅಂತ ನೀವು ಅದನ್ನ ಏನ್ ಬಿಡು ಸರ್ಜರಿ ಆಯ್ತು ಇನ್ಮೇಲೆ ನನ್ಗೇನ್ ಆಗಲ್ಲ, ಇನ್ ಮುಗೀತು ಅಂತ ನಿಶ್ಚಿಂತೆ ಆಗ್ಬಾರ್ದು. ಅಷ್ಟೇ ಕೇರ್ ಕೂಡ ನೀವು ಚೆನ್ನಾಗಿ ಕೇರ್ ತಗೋಬೇಕಾಗುತ್ತೆ, ಸರ್ಜರಿ ಆದ್ರೂ ಕೂಡ. ಓಕೆ, ಇನ್ನು ಸರ್ಜರಿ, ಇನ್ನೊಂದು ಕೀಮೋಥೆರಪಿ ಅಂತ. ಇದ್ರ ಅರ್ಥ ಇದೊಂದು ಅಡ್ವಾನ್ಸ್ ಥೆರಪಿ. ಇದರಲ್ಲಿ ಕ್ಯಾನ್ಸರಸ್ ಸೆಲ್ಗಳನ್ನ ಒಡಿಲಾಗ್ತದೆ, ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಅಂದ್ರೆ ನಾಶ ಮಾಡಲಾಗ್ತದೆ. ಆದ್ರೆ ಸಮಸ್ಯೆ ಏನಂದ್ರೆ ಅವು ಕ್ಯಾನ್ಸರಸ್ ಸೆಲ್ಗಳನ್ನ ನಾಶ ಮಾಡಲ್ಲ, ಕೆಲವು ಒಳ್ಳೆ ಆರೋಗ್ಯಯುತ ಸೆಲ್ಗಳನ್ನು ಕೂಡ ಮಾಡ್ಲಾಗ್ತದೆ, ನಾಶ ಮಾಡ್ಲಾಗ್ತದೆ. ಈಗ ನಾವು ಏನಾದ್ರೂ ಆದಾಗ ಆಂಟಿಬಯೋಟಿಕ್ಸ್ ನ ತಗೊಳ್ಬೇಡ ಅಂತ ಹೇಳ್ತೀವಿ, ಯಾಕಂದ್ರೆ ಗಟ್ಟಲ್ಲಿರೋ ಗುಡ್ ಅಂಡ್ ಬ್ಯಾಡ್ ಬೋತ್ ಇಟ್ ವಿಲ್ ಕಿಲ್. ಅವಾಗ ನಮ್ಮ ಇಮ್ಯುನಿ ಸಿಸ್ಟಮ್ ಏನಾಗುತ್ತೆ, ಲೋ ಆಗ್ತಾ ಹೋಗ್ತದೆ. ಇದು ಕೂಡ ಅದರಲ್ಲೇ ಕಿಮೋಥೆರಪಿನಲ್ಲೂ ಕೂಡ ಅದೇ ರೀತಿ ಆಗೋದು. ಇವು ಒಂದು ಒಳ್ಳೆ ಸೆಲ್ಗಳನ್ನ ಕೂಡ ಇದು, ಯಾಕಂದ್ರೆ ಕ್ಯಾನ್ಸರ್ ಸೆಲ್ಗಳನ್ನೆಲ್ಲ ಇದು ಕಿಮೋಥೆರಪಿ ಹೊಡೆಯುತ್ತೆ, ಜೊತೆಗೆ ಒಳ್ಳೆ ಸೆಲ್ಗಳನ್ನ ಕೂಡ ಇದು ಹೊಡಿತದೆ. ಸೊ ಅದಕ್ಕೆ ಏನಾಗುತ್ತದೆ, ನಾಶಪಡಿಸೋದ್ರಿಂದ ಒಳ್ಳೆ ಸೆಲ್ಗಳನ್ನು ಕೂಡ, ಅದರಿಂದ ನಮ್ಗೆ ಹೇರ್ ಲಾಸ್ ಆಗುತ್ತೆ, ತುಂಬಾ ಹೇರ್ ಲಾಸ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಮೆಮರಿ ಲಾಸ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಮಸಲ್ ಲಾಸ್, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಭಯವನ್ನ ಮೊದಲು ತೆಗೆದುಹಾಕಿ ಅಂತ ಹೇಳೋದು. ಸೊ ಇದು ತುಂಬಾ ಸಿವಿಯರ್ ಸ್ಟೇಜ್ ಅಲ್ಲಿ, 4th ಸ್ಟೇಜ್ ಅಲ್ಲಿ ಎಲ್ಲರಿಗೂ ಮಾಡ್ಲಾಗ್ತದೆ ಅವಾಗ. ಆದ್ರೆ ಕೆಲವೊಬ್ರು ತುಂಬಾ ಪಾಸಿಟಿವ್ ಸ್ಟ್ರಾಂಗ್ ಇರ್ತಾರೆ ನೋಡಿ, ಮೆಂಟಲ್ ಸ್ಟ್ರಾಂಗ್ ಇರ್ತಾರೆ, ಅವ್ರು ಗೆದ್ದು ಬಂದಿದ್ದಾರೆ. ಎಲ್ಲೋ ಎಷ್ಟೊಂದ್ ಜನ ನಾವು ಈಗ ಹಿಂದಿ ಫಿಲ್ಮ್ ಅಲ್ಲಿ ಇರೋರು ತುಂಬಾ ಜನ ಇದ್ದಾರೆ, ನಿಮ್ಗೆ ಗೊತ್ತೂ ಇರ್ಬೋದು. ಅವರೆಲ್ಲ ಹೇಗೆ, ಅವರು ಪಾಸಿಟಿವ್ ಮೈಂಡ್ ಸೆಟ್ ಇಂದಾನೆ ಅವರು ಗೆದ್ದು ಬಂದಿರ್ಬೋದು. ಆಮೇಲೆ ಇನ್ನೊಂದು ಮೂರನೇದು ರೇಡಿಯೇಷನ್ ಮುಖಾಂತರ. ಇದರಲ್ಲಿ ಏನಾಗ್ತದೆ ಅಂದ್ರೆ ಫ್ರೆಂಡ್ಸ್, ಸರ್ಜರಿ ಮಾಡಲ್ಲ, ರೇಡಿಯೇಷನ್ ಮುಖಾಂತರ ಟ್ಯೂಮರ್ ನ ನಾಶಗೊಳಿಸಲಾಗ್ತದೆ. ಇದರಲ್ಲೂ ಕೂಡ ಸ್ಟೆಮ್ ಸೆಲ್ಗಳನ್ನ ನಾಶ ಆಗ್ಬಹುದು. ಇವು ನಮ್ಮ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದನ್ನ ನೀವು ಕೇಳಿರ್ಬೋದು. ಯಾಕಂದ್ರೆ ಸ್ಟೆಮ್ ಸೆಲ್ ನಾಶ ಆಗಿದ್ರೆ ನಿಮ್ಮ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅವಶ್ಯಕ ಇರುತ್ತೆ. ಯಾಕಂದ್ರೆ ರೀಜನರೇಷನ್ ಪ್ರೊಸೆಸ್ ಆಗ್ಬೇಕು ಅಲ್ಲಿ, ಮತ್ತೆ ರೀಜನರೇಷನ್ ಪ್ರೊಸೆಸ್ ಆಗ್ಬೇಕು. ಕ್ಯಾನ್ಸರ್ ಯಾವ ಕಾರಣಕ್ಕೆ ಗ್ರೋ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಕ್ಯಾನ್ಸರ್ 4 ಕಂಡೀಷನ್ ಅಲ್ಲಿ ಗ್ರೋ ಆಗುತ್ತೆ. ಒಂದು ಅಸಿಡಿಕ್ ಇರುತ್ತೆ, ಅದು ಅಂದ್ರೆ ಹೆಲ್ದಿ ಸೆಲ್ಗಳು ಅಲ್ಕಲೈನ್ ಇರ್ತವೆ. ಹೆಲ್ದಿ ನಮ್ಮ ಒಳಗಡೆ ಇರೋ ಸೆಲ್ಗಳು ಯಾವಾಗಲೂ ಅಲ್ಕಲೈನ್ ಇರ್ತವೆ. ಅವು ಯಾವಾಗ ಅಸಿಡಿಕ್ ಆಗ್ತಲ್ಲ, ಮತ್ತೆ ಅನ್ಹೆಲ್ದಿ ಸೆಲ್ಗಳು ಅಸಿಡಿಕ್ ಆಗಿರ್ತವೆ. ಅಂದ್ರೆ ಡಾಕ್ಟರ್ ಹೆನ್ರಿ ಓಬರ್ ಅಂತ ಒಬ್ರಿದ್ದಾರೆ, ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಅವ್ರು ನೊಬೆಲ್ ಪ್ರೈಸ್ 1931 ಅವರಿಗೆ ಸಿಕ್ಕಿತ್ತು. ಅವರು ಏನ್ ಡಿಸ್ಕವರ್ ಮಾಡಿದ್ರು ಅಂದ್ರೆ, ಕ್ಯಾನ್ಸರ್ ಟಿಶ್ಯೂ ಅಸಿಡಿಕ್ ಇರುತ್ತೆ, ಮತ್ತೆ ಆ ಹೆಲ್ದಿ ಟಿಶ್ಯೂ ಅಲ್ಕಲೈನ್ ಇರ್ತದೆ ಅಂತ ಅವರೇ ಮೊದಲು ಹೇಳಿದ್ರು. ಅವರು ಡಿಸ್ಕವರ್ ಮಾಡಿದ್ರು. ಅದರಲ್ಲಿ ನಮ್ಮ ತಲೆಯಲ್ಲಿ ಎಷ್ಟು ಐಡಿಯಾ ಬರುತ್ತೆ ಅಂದ್ರೆ, ಪೇಷಂಟ್ಸ್ ನ ಅಲ್ಕಲೈನ್ ಪರಿಸರ ಒದಗಿಸಿದ್ರೆ, ಆ ಐಡಿಯಾ ಮುಖಾಂತರ ಏನ್ ಮಾಡಿದ್ರು ಅಂದ್ರೆ, ಜನಗಳನ್ನ ಅಲ್ಕಲೈನ್ ಪರಿಸರದಲ್ಲಿ ಇಟ್ಟಾಗ ಅವರಲ್ಲಿ ಕ್ಯಾನ್ಸರ್ ಸೆಲ್ಗಳು ನಿಲ್ಲಿಸಬಹುದು ಅನ್ನೋದನ್ನ ಅವರು ಕಂಡುಹಿಡಿದ್ರು. ಸೊ ಇನ್ನೊಂದಿದೆ, ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ, ಆಕ್ಸಿಜನ್ ದೇಹದಲ್ಲಿ ಕಡಿಮೆ ಆದಾಗ ಸೆಲ್ಗಳು ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ದೇಹದಲ್ಲಿ ಆಕ್ಸಿಜನ್ ಕಡಿಮೆ ಇದ್ದಾಗ. ಇನ್ನೊಂದು ಟಾಕ್ಸಿನ್, ದೇಹದಲ್ಲಿ ಹೆಚ್ಚು ಟಾಕ್ಸಿನ್ಸ್ ಕ್ರಿಯೇಟ್ ಆದಾಗ ಕ್ಯಾನ್ಸರ್ ಸೆಲ್ಗಳು
ಬೆಳೆಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಇಮ್ಯೂನ್ ವೀಕ್ ಆದಾಗ ಕೂಡ, ಇಮ್ಯುನಿಟಿ ನಿಮ್ದು ಅತಿಯಾದ ವೀಕ್ ಆದಾಗ ಎಲ್ಲವೂ ಸೇರಿನೇ ಬರೋದು. ಒಂದೇ ಇಮ್ಯುನಿಟಿ ವೀಕ್ ಆಯ್ತು, ನೀವು ಎಲ್ಲೂ ಹೋಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಮ್ಯೂನ್ ವೀಕ್ ಆದಾಗ, ಇಮ್ಯುನಿಟಿ ವೀಕ್ ಆಯ್ತು ಅನ್ಕೊಳ್ಳಿ, ಆಗ ಕ್ಯಾನ್ಸರ್ ಸೆಲ್ ಜೊತೆ ಹೋರಾಡೋಕೆ ಇಮ್ಯುನಿಟಿ ಕಡಿಮೆ ಇದ್ದಾಗ ಕೂಡ ಕ್ಯಾನ್ಸರ್ ಬೆಳೆಯೋ ಚಾನ್ಸಸ್ ಜಾಸ್ತಿ ಆಗ್ತದೆ ಫ್ರೆಂಡ್ಸ್. ಸೊ ಕ್ಯಾನ್ಸರ್ ಕೇರ್ ಹೇಗ್ ಮಾಡೋದು ಅಂತಂದ್ರೆ, ಮೊದಲನೇದು ಪೇಷಂಟ್ನ ಅಸಿಡಿಕ್ ಇಂದ ಆಲ್ಕಲೈನ್ಗೆ ವರ್ಗಾವಣೆ ಮಾಡೋದು, ಅಂದ್ರೆ ಬ್ಯಾಲೆನ್ಸ್ ಮಾಡೋದು. ಇಲ್ಲಿ ನಾವು ಅಸಿಡಿಕ್ ಇದ್ದಾಗ ಆಲ್ಕಲೈನ್ಗೆ ಹೇಗೆ ಮಾಡೋದು ಅನ್ನೋದು ತುಂಬಾ ತಿಳಿದುಕೊಳ್ಬೇಕು. ಆಕ್ಸಿಜನ್ ಲೆವೆಲ್, ಹೆಚ್ಚು ಆಕ್ಸಿಜನ್ ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಪರಿಸರದಲ್ಲಿ ಇರೋದು ತುಂಬಾ ಒಂದು ಶುದ್ಧವಾದ ವಾತಾವರಣದಲ್ಲಿ ಒಳ್ಳೆ ಗಾಳಿ ಬರೋ ಇದಕ್ಕೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಆಗ್ಬೇಕಲ್ಲ. ಆಕ್ಸಿಜನ್ ಸಿವಿಯರ್ ಕಂಡೀಷನ್ ಅಲ್ಲಿ ಬೇರೆ ರೀತಿ ಮಾಡ್ತಾರೆ, ಬಟ್ ಸೆಕೆಂಡು ಅದೆಲ್ಲ ಇದ್ದಾಗ ನೀವು ಪರಿಸರದಲ್ಲಿ ಇರೋದು, ಆಲ್ಕಲೈನ್ ವಾಟರ್ಗಳನ್ನ ಕುಡಿಯೋದು, ಆಮೇಲೆ ಹೇಳ್ತೀವಿ ಡೀಪ್ ಆಗಿ. ಸೊ ಆಕ್ಸಿಜನ್ ಲೆವೆಲ್, ಹೆಚ್ಚು ಆಕ್ಸಿಜನ್ ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಡಿಕ್ರೀಸ್ ಟಾಕ್ಸಿನ್ ಲೆವೆಲ್, ಅಂದ್ರೆ ಟಾಕ್ಸಿನ್ ವಿಷಕಾರಿ ವಸ್ತುಗಳನ್ನ ಹೇಗೆ ನಿಲ್ಲಿಸಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಸ್ಟ್ರಾಂಗ್ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು, ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅದರ ಬಗ್ಗೆ ತಿಳಿದುಕೊಳ್ಬೇಕು. ವಾಟ್ ಪ್ರಿವೆಂಟ್ಸ್ ಹೀಲ್ಸ್, ವಾಟ್ ಹೀಲ್ಸ್ ಪ್ರಿವೆಂಟ್ಸ್, ಅಂದ್ರೆ ಮುಂಜಾಗ್ರತೆ ಹೇಗೆ ಗುಣಪಡಿಸೋದು ಮತ್ತೆ ಹೇಗೆ ಅದನ್ನ ಸರಿಪಡಿಸೋದು. ಓಕೆ, ಸೊ ಪರಿಹಾರ ಏನು ನಿಜವಾಗ್ಲು? ಈಗ 2 ಟೈಪ್ ಇರ್ತವೆ, ಇನ್ಫೆಕ್ಷನ್ ಇದ್ದು ಆಮೇಲೆ ಲೈಫ್ ಸ್ಟೈಲ್. ಈಗ ಇನ್ಫೆಕ್ಷನ್ ಅಂದ್ರೆ, ಈಗ ಕೊರೋನಾ ಹೇಗೆ ಹರಡಿತ್ತು ಇನ್ಫೆಕ್ಷನ್ ಇಂದ ಅಲ್ವಾ, ಆದ್ರೆ ಕ್ಯಾನ್ಸರ್ ಹೇಗೆ ಹರಡುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಸರಿಯಾಗಿ ಇಲ್ಲದೆ ಇದ್ದಕ್ಕೆ. ಆವಾಗ ನೀವು ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ತೀರಾ ಅಥವಾ ಸರಿ ಮಾಡ್ಕೊಳ್ತೀರಾ. ಇನ್ಫೆಕ್ಷನ್, ಕೊರೋನಾ ಅಂತ ಒಂದು ಕಾಯಿಲೆಗಳು ಇನ್ಫೆಕ್ಷನ್ ಇದಾವೆ, ಅದಕ್ಕೆ ನಾವು ಯಾರು ಹೊಣೆ ಆಗಲ್ಲ. ಬಟ್ ಕ್ಯಾನ್ಸರ್ ಸೆಲ್ ಬರೋದು ಲೈಫ್ ಸ್ಟೈಲ್ ಸರಿಯಾಗಿಲ್ಲದೆ ಇದ್ದಾಗ. ನೀವು ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ತೀರಾ ಅಥವಾ ಸರಿ ಮಾಡ್ಕೊಳ್ತೀರಾ. ಆಗ ನಾವು ಕ್ಯಾನ್ಸರ್ ಸೆಲ್ಗಳನ್ನ ನಾಶಪಡಿಸಲೂಬಹುದು, ಅದನ್ನ ನಾವು ಸರಿಯಾಗಿ ಲೈಫ್ ಸ್ಟೈಲ್ ಇಟ್ಕೊಂಡಾಗ. ಸೊ ಯಾವ್ದನ್ನ ಸೇವಿಸಬಾರ್ದು, ಯಾವ್ದನ್ನ ಸೇವಿಸ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಜಯಮ್ಮ. ಸೊ ಯಾವ್ದನ್ನ ಸೇವಿಸಬಾರ್ದು, ಯಾವ್ದನ್ನ ಸೇವಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು, ಫಸ್ಟ್ ನಮ್ದು ವೈರಿ ಅಂದ್ರೆ ಶುಗರ್. ಆದ್ರೆ ಈಗ ಶುಗರ್ ಮೊದ್ಲೇನು ತಿಂತಾರೆ, ಅವ್ರಿಗೆ ಶುಗರ್ ಇಲ್ಲ, ಅದು ಬೇರೆ ವಿಷಯ. ಬಟ್ ಕ್ಯಾನ್ಸರ್ ಇರುತ್ತೆ ನೋಡಿ, ಅವರು ಶುಗರ್ ಮೊದ್ಲು ಅವ್ರಿಗೆ ಸಂಪೂರ್ಣವಾಗಿ ನಿಲ್ಸಕ್ಕೆ ಹೇಳಲಾಗ್ತದೆ ಶುಗರ್ನ. ಸೊ ಕ್ಯಾನ್ಸರ್ ಇದ್ದವರು, ಇಲ್ಲದೆ ಇದ್ದವರು, ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಿರೋರು ಮತ್ತೆ ತೆಗೆದುಕೊಂಡವರು ಶುಗರ್ನ ಅವಾಯ್ಡ್ ಮಾಡಬೇಕು. ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಅವರಲ್ಲಿ ಎನರ್ಜಿ ಗ್ಲುಕೋಸ್ ಏನಿರುತ್ತಲ್ಲ ಅದು ಕಡಿಮೆ ಇರುತ್ತೆ, ಆಗ ಅವರಿಗೆ ಶುಗರ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ನೋಡಿ, ಅವಾಗ ಅವ್ರಿಗೆ ಆಬ್ವಿಯಸ್ಲಿ ನಮ್ಗೆ ಎನರ್ಜಿ ಕಡಿಮೆ ಇದ್ದಾಗ ನೋಡಿ, ಇದು ಹಾಕಿರ್ತಾರೆ, ಟ್ರಿಪ್ಸ್ ಹಾಕಿರ್ತಾರಲ್ಲ, ಗ್ಲುಕೋಸ್ ಎದ್ರಿಂದ ಬರುತ್ತೆ, ಅದಕ್ಕೆ ಆವಾಗ ಅವ್ರಿಗೆ ಆಟೋಮೆಟಿಕ್ ಏನಾಗುತ್ತೆ, ಶುಗರ್ ಕ್ರೇವಿಂಗ್ಸ್ ಆಗತ್ತಂತೆ ಅವ್ರಿಗೆ. ಆಗ ಅವರು ಲಿಕ್ವಿಡ್ ಫಾರ್ಮ್ ನಲ್ಲಿ ತಗೋಕೆ ಇಷ್ಟಪಡ್ತಾರೆ, ಯಾವುದೋ ಅಂದ್ರೆ ಇದು ಏನಾದ್ರು ಜ್ಯೂಸು ಅದು ಇಷ್ಟಪಡ್ತಾರೆ. ಬಟ್ ಅದನ್ನ ಅವ್ರಿಗೆ ಯಾವ ರೀತಿ ಅವಾಯ್ಡ್ ಮಾಡ್ಬೇಕು, ಅದ್ರ ಬದಲಾಗಿ ಏನ್ ತಿನ್ಬೇಕು ಅನ್ನೋದನ್ನ ಹೇಳಲಾಗ್ತದೆ. ಸೊ ಡೈರಿ ಪ್ರಾಡಕ್ಟ್, ಮಿಲ್ಕ್, ಕರ್ಡ್, ಎನಿ ಮಿಲ್ಕ್, ಇವುಗಳನ್ನೆಲ್ಲ ನಿಲ್ಲಿಸ್ಬೇಕು. ಎರಡನೇದು, ಮೊದಲನೇದು ಶುಗರು, ಎರಡನೇದು ಡೈರಿ ಪ್ರಾಡಕ್ಟ್. ಆ ಡೈರಿ ಪ್ರಾಡಕ್ಟ್ ಅಲ್ಲಿ ಮಿಲ್ಕ್, ಕರ್ಡ್, ಯಾವುದೇ ಮಿಲ್ಕ್ ಪ್ರಾಡಕ್ಟ್ ಗಳನ್ನ ತಿನ್ಬಾರ್ದು ಅವರು. ಮಾಂಸ, ಮೀಟ್, ಇದು ಸತ್ತ ಆಹಾರ. ಈ ಕ್ಯಾನ್ಸರ್ ಆದವರಂತೂ ಇದನ್ನ ಇವ್ರಿಗೆ ಕೊಡ್ಲೇಬಾರ್ದು ಇದನ್ನ, ಮೀಟ್ ಅಂತೂ. ಸೊ ಪ್ಯಾಕೇಜ್ ಫುಡ್ಗಳು ಹೆಲ್ದಿ ಇದ್ರೂ ಕೂಡ, ಅವು ಹೆಲ್ದಿ ಇದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡಲೇಬೇಕು ಫ್ರೆಂಡ್ಸ್. ಟ್ರಾನ್ಸ್ ಫ್ಯಾಟು, ವರ್ಸ್ಟ್ ಫ್ಯಾಟು, ಪ್ಲಾಸ್ಟಿಕ್ ತಿಂದಂತೆ ಇದು. ಸೊ ಹೋಟೆಲ್ನಲ್ಲಿ ಅಥವಾ ಪ್ಯಾಕ್ಡ್ ಫುಡ್ಗಳಲ್ಲಿ ಜಾಸ್ತಿ ಟ್ರಾನ್ಸ್ಫ್ಯಾಟ್ಗಳು ಇರ್ತವೆ. ಪ್ಯಾಕೆಟ್ ಫುಡ್ಗಳನ್ನ ಗಮನಿಸಿ, ನೀವು ಓದಿ, ಅದರಲ್ಲಿ ಇದೆ ಅಂತ ಟ್ರಾನ್ಸ್ಫ್ಯಾಟ್ ಅಂತ ಬರ್ದಿರ್ತೇವೆ ನೋಡಿ ಅದರಲ್ಲಿ. ಸೊ ದಯಮಾಡಿ ಅಂತಹನ್ನ ತೆಗೆದುಕೊಳ್ಬೇಡಿ. ಸೊ ಹೈಡ್ರೋಜನೇಟೆಡ್ ಆಯಿಲ್, ಸೊ ಇದು ತಿನ್ನೋ ಆಹಾರದ ಅವಧಿಯನ್ನ ಹೆಚ್ಚಿಸ್ತದೆ. ಅಂದ್ರೆ ಹೈಡ್ರೋಜನೇಟೆಡ್ ಆಯಿಲ್ ಸೆಲ್ಫ್ ಲೈಫ್ ಅನ್ನ ಅದು ಹೆಚ್ಚಿಸ್ತದೆ, ಹೆಚ್ಚು ಬಾಳಿಕೆ ಬರ್ಲಿ ಅಂತ ಹಾಕಿರ್ತಾರೆ. ಅದು ತಿನ್ನೋದ್ರಿಂದ ನಮ್ಮ ಜೀವಿತಾವಧಿ, ನಮ್ಮ ಸೆಲ್ಫ್ ಲೈಫ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಫುಡ್ ಸೆಲ್ಫ್ ಲೈಫ್ ಹೆಚ್ಚಾಗ್ಲಿ ಅಂತ ಅವ್ರು ಹಾಕಿರ್ತಾರೆ, ಬಟ್ ನಮ್ಮ ಸೆಲ್ಫ್ ಲೈಫ್ ಅದರಿಂದ ಕಡಿಮೆ ಆಗ್ತದೆ. ಸೊ ಆ ಅಂತ ಆಯಿಲ್ಗಳನ್ನ, ಪಾಮ್ ಆಯಿಲ್ಗಳನ್ನ, ಹೈಡ್ರೋಜನೇಟೆಡ್ ಆಯಿಲ್ನ, ಹೀಗೆ ಪ್ಯಾಕೆಟ್ ಫುಡ್ಗಳನ್ನ ಮೇಲೆ ಬರೆದಿರೋದ್ರ ಅಂಥವನ್ನ ಖಂಡಿತ ಖರೀದಿಸಬೇಡಿ ಫ್ರೆಂಡ್ಸ್. ಓಕೆ, ಮತ್ತೆ ಟೇಬಲ್ ಸಾಲ್ಟ್, ಇದು ಕೂಡ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಇದ್ರ ಬದಲಾಗಿ ಸೇಂದಾ ನಮಕ್, ಕಲ್ಲುಪ್ಪು,
ಹಿಮಾಲಯನ್ ಅಂದ್ರೆ ಕಾಂಬಿನೇಷನ್ ಅಲ್ಲಿ ತಗೋಬಹುದು, ಅದೊಂದ್ಸಲಿ ಇದೊಂದ್ಸಲಿ ಬರೀ ಹಿಮಾಲಯನ್ ಪಿಂಕ್ ಸಾಲ್ಟ್ ತಗೋಬೇಕು ಅಂತ ಅಲ್ಲ. ಸೊ ಜಂಕ್ ಫುಡ್ ಇವುಗಳನ್ನ ಅಂದ್ರೆ ಕಸ ತಿಂದಾಗ, ಜಂಕ್ ಅಂದ್ರೆ ಏನು, ಕಸ. ಓಕೆ, ಕ್ಯಾನ್ಸರ್ ಆದವ್ರಿಗೆ ಕಸ ಕೊಡ್ತಾರ ಇಲ್ಲ ಅಲ್ಲ, ಇವುಗಳನ್ನ ತಿಂದ್ರೆ ಕಸ ಹೆಚ್ಚಾಗುತ್ತೆ, ಟಾಕ್ಸಿನ್ಸ್ ಬಿಲ್ಡಪ್ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಸೆಲ್ಗಳು ಮತ್ತೆ ಬೆಳೆಯಕ್ಕೆ ಅದು ಅನುವು ಮಾಡಿ ಕೊಟ್ಟಂಗೆ ಆಗ್ತದೆ. ಕಾಫಿನ ಕೂಡ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಹಾಲು ಕಾಫಿನಲ್ಲಿ ಹಾಲು ಹಾಕಿರ್ತಾರೆ, ಹಾಕಿ ಕುಡಿತಾರೆ, ಇದು ಕೂಡ ಒಳ್ಳೇದಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೆ. ಆಲ್ಕೋಹಾಲ್ ರೀಜನರೇಷನ್ ಸಿಸ್ಟಮ್ ಹಾಳು ಮಾಡುತ್ತೆ, ಅಂದ್ರೆ ನಮ್ಮಲ್ಲಿ ರೀಜನರೇಷನ್ ಪ್ರೊಸೆಸ್ ಏನು ನ್ಯಾಚುರಲ್ ಆಗಿದೆಯಲ್ಲ ಅದನ್ನ ಹಾಳು ಮಾಡುತ್ತೆ. ಆಲ್ಕೋಲೈನ್ ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ, ಆದ್ರೆ ಇದನ್ನ ಅವಾಯ್ಡ್ ಮಾಡಲೇಬೇಕು. ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳು, ಶುಗರ್ ಒಳ್ಳೇದಲ್ಲ, ಅದಕ್ಕೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಕೂಡ ಶುಗರ್ ಒಳ್ಳೆಲ್ಲ, ನಾವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನ ತೆಗೆದುಕೊಳ್ಬೋದು. ಅದು ಸ್ಟೀವಿಯಾ ಅದು ಹೇಳ್ತಾರಲ್ಲ, ಅವು ಇದೆಲ್ಲ ಶುಗರ್ ಇರಲ್ಲ ಅದರಲ್ಲಿ ಅಂತ ಹೇಳ್ತಾರಲ್ಲ, ಬಟ್ ಅವನು ಕೂಡ ತೆಗೆದುಕೊಳ್ಬಾರ್ದು ಫ್ರೆಂಡ್ಸ್. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಕೂಡ ಒಳ್ಳೇದಲ್ಲ. ಅದಕ್ಕೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ತಗೊಳ್ತೀವಿ ಅನ್ಕೊಂಡ್ರೆ ಅದನ್ನ ಕೂಡ ತಪ್ಪು. ಅದು ಅದರಲ್ಲಿ ಕಾಸಿಜೋನಿಕ್ ಕ್ಯಾನ್ಸರ್ ಅದು ಹೆಚ್ಚಾಗೋ ಚಾನ್ಸಸ್, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅದರಲ್ಲೂ ಕೂಡ ಇರ್ತದೆ ಫ್ರೆಂಡ್ಸ್. ಕೆಲವೊಂದ್ರ ಮೇಲೆ ಬರ್ದಿರುತ್ತೆ ಕೂಡ, ನಾಟ್ ಫಾರ್ ಚಿಲ್ಡ್ರನ್ ಅಂತವು ಕೂಡ ಚಿಲ್ಡ್ರನ್ಗೆ ಒಳ್ಳೇದಲ್ಲ, ಮತ್ತೆ ಕ್ಯಾನ್ಸರ್ ಪೇಷಂಟ್ಗೆ ಹೇಗೆ ಒಳ್ಳೇದಾಗುತ್ತೆ ಅದು, ಅಂತವು ಕೂಡ ತೆಗೆದುಕೊಳ್ಬಾರ್ದು. ಮತ್ತೆ ಅಡಲ್ಟ್ಸ್ಗಳಿಗೆ ಅದು ಹೇಗೆ ಅದನ್ನ ತಿನ್ಬೋದು, ಅದು ಕ್ಯಾನ್ಸರ್ ಆದವ್ರಿಗೆ ಅಲ್ವಾ, ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಳ. ಅದಕ್ಕೆ ಅವುಗಳನ್ನ ತಗೋಬಾರ್ದು, ಅಡಲ್ಟ್ ಕೂಡ ತಗೋಬಾರ್ದು. ಇನ್ನು ಈಸ್ಟ್ ಫಂಗಸ್ ಬ್ರೆಡ್ ಮಾಡುವಾಗ ಅದಕ್ಕೆ ಈಸ್ಟ್ ಹಾಕಿರ್ತಾರೆ ನೋಡಿ, ಅದಕ್ಕೆ ಅದು ಹಿಂಗೆ ಉಬ್ಬೋದು. ಓಕೆ, ಪ್ರಫಿ ತರ ಆಗೋದು, ಅದನ್ನು ಕೂಡ ಅವಾಯ್ಡ್ ಮಾಡ್ಬೇಕು. ಈಗ ಏನ್ ತಿನ್ಬೇಕು ಅಂತ ನೋಡಿ. ಈಗ ಟ್ರೀಟ್ಮೆಂಟ್ ಸರ್ಜರಿ ಮಾಡಿದ್ರೆ ಮುಗೀತು ಅಂತ ಎಲ್ಲ ಜೊತೆಗೆ ನಾವು ಆಹಾರ ಬದಲಾವಣೆ ಏನೇನ್ ತಿಂದ್ರೆ ಬೇಗ ಗುಣ ಆಗ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ಆಹಾರವೇ ಔಷಧಿ ಹೇಗೆ ಕೆಲಸ ಮಾಡುತ್ತೆ, ಅದಕ್ಕಿಂತ ಹೆಚ್ಚು ಆಹಾರ ಕೂಡ ಕೆಲಸ ಮಾಡುತ್ತೆ. ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂದ್ರೆ ಹೆಚ್ಚು ಆಲ್ಕಲೈನ್ ಆಹಾರ, ಆಂಟಿ ಆಕ್ಸಿಡೆಂಟ್ ಉಳ್ಳ ಆಹಾರ, ಇದರಲ್ಲಿ ಹೆಚ್ಚು ಹಸಿ ಫುಡ್ಗಳನ್ನ ತೆಗೆದುಕೊಳ್ಳಲಾಗ್ತದೆ. ಬೇರೆ ಯಾಕಂದ್ರೆ ಅಲ್ಕಲೈನ್ ಎದ್ರಲ್ಲಿ ಇರುತ್ತೆ, ಗ್ರೀನ್ ಅಲ್ಲಿ ಇರುತ್ತೆ. ಓಕೆ, ಗ್ರೀನ್ ಫುಡ್ಗಳಲ್ಲಿ ಹೆಚ್ಚು ಹಸಿ ಫುಡ್ಗಳನ್ನ ತೆಗೆದುಕೊಳ್ಳಲಾಗ್ತದೆ. ಬೇರೆ ಹಣ್ಣುಗಳು, ತರಕಾರಿ ಜ್ಯೂಸ್ಗಳು, ಮೊಳಕೆ ಕಟ್ಟಿದ ಕಾಳುಗಳು, ಅಂದ್ರೆ ಜೀವಂತ ಆಹಾರಗಳು, ಅದರಲ್ಲಿ ಜೀವ ಇದೆ. ಯಾಕಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ತುಂಬಾ ಮುಖ್ಯ, ಅವು ತುಂಬಾ ಸಹಾಯ ಮಾಡ್ತವೆ ಬೇಗ ರಿಕವರಿ ಆಗೋಕೆ ಮತ್ತೆ ರೀಜನರೇಟ್ ಮಾಡೋಕೆ. ಓಕೆ, ಇನ್ನ ಸ್ಲೀಪಿಂಗ್, ಕ್ವಾಲಿಟಿ ಆಫ್ ಸ್ಲೀಪ್, ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ಲೀಪಿಂಗ್ ಈಸ್ ನಥಿಂಗ್ ಬಟ್ ಹೀಲಿಂಗ್. ನಿದ್ದೆಯಲ್ಲಿ ನಾವು ಅರ್ಧ ಗುಣಮುಖರಾಗ್ತೀವಿ ಫ್ರೆಂಡ್ಸ್. ಸೊ ದಿನಾ ಎಲ್ಲ ನೀವು ಆರೋಗ್ಯಕರ ಆಹಾರ ತಿಂದು ರಾತ್ರಿ ಸರಿಯಾಗಿ 7 ರಿಂದ 8 ಗಂಟೆ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಇನ್ನೂ ಹೆಚ್ಚು ಫಲಿತಾಂಶ. ನಿದ್ದೆ ಸಪೋಸ್ ಮಾಡಿದ್ರೆ ನೀವು ಎಲ್ಲ ಆಲ್ಕಲೈನ್ ಫುಡ್ಗಳು ಎಲ್ಲ ಡೈಟ್ ಎಲ್ಲ ಚೆನ್ನಾಗಿ ಮಾಡಿ ನಿದ್ದೆ ಕೂಡ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಹೀಲಿಂಗ್ ಫಲಿತಾಂಶ ಇನ್ನೂ ಚೆನ್ನಾಗಾಗ್ತದೆ. ಆಕ್ಸಿಜನ್ ಹೆಚ್ಚೋಕೆ ಆಳವಾದ ಉಸಿರಾಟ, ಪ್ರಾಣಾಯಾಮಗಳನ್ನ ಮಾಡಲಾಗ್ತದೆ ಆಕ್ಸಿಜನ್ ಲೆವೆಲ್ ಹೆಚ್ಚಕ್ಕೆ. ನೋ ಪ್ರೊಸೆಸ್ಡ್ ಫುಡ್, ಸಂಗ್ರಹಿಸಿದ ಆಹಾರ ಬೇಡ. ಮೋರ್ ಮೂವ್ಮೆಂಟ್, ತುಂಬಾ ಆಕ್ಟಿವ್ ಆಗಿರೋದು, ನಗೋದು, ಖುಷಿಯಾಗಿರೋದು, ಇದು ಡೊಪಮೈನ್ ಆಗೋದಕ್ಕೆ ನೀವು ಹೆಚ್ಚು ಅವಕಾಶ ಕೊಡಬೇಕು. ಸೊ ರೆಗ್ಯುಲರ್ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಹೆಲ್ದಿ ಎಮೋಷನ್, ತುಂಬಾ ಅವ್ರಿಗೂ ಎಮೋಷನಲ್ ಆಗಿ ಹೆಲ್ದಿ ಆಗಿರ್ಬೇಕು. ಯಾಕಂದ್ರೆ ಈ ತರ ಆಯ್ತು ಅಂತ ಅವರು ಡಿಪ್ರೆಸ್ಡ್ ಆಗೋದನ್ನೆಲ್ಲ ತುಂಬಾ ಅವಾಯ್ಡ್ ಮಾಡ್ಬೇಕು. ಈ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಇದರಲ್ಲಿ ಫ್ರೆಂಡ್ಸ್. ಓಕೆ, ತುಂಬಾ ಮುಖ್ಯವಾದ ವಿಚಾರ ಹೆಲ್ದಿ ಎಮೋಷನ್. ಯಾಕಂದ್ರೆ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಬೇಕಾಗ್ತದೆ. ಭಾವನಾತ್ಮಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಅವ್ರಿಗೆ ಗ್ರಾಟಿಟ್ಯೂಡ್ ಡೈರಿ ಮೇಂಟೈನ್ ಮಾಡೋದಾಗ್ಲಿ, ಪ್ರತಿಯೊಂದಕ್ಕೂ ಕೃತಜ್ಞತೆ ಸಲ್ಲಿಸುವ ಅಥವಾ ಒಳ್ಳೆ ವಿಚಾರಗಳ ಕಡೆ ಫೋಕಸ್ ಜಾಸ್ತಿ ಮಾಡೋದು ತುಂಬಾ ಫಲಿತಾಂಶ ತಂದು ಕೊಡ್ತದೆ. ಇದು ನಾವು ಗ್ರಾಟಿಟ್ಯೂಡ್ ಡೈರಿನಲ್ಲಿ ನಿಮ್ಗೆ ಆ ದಿನ ಯಾವ ಒಂದು ಸನ್ನಿವೇಶ ಖುಷಿ ತಂದು ಕೊಡ್ತದೆ, ಸಣ್ಣದಾಗಿದ್ರು ದೊಡ್ಡದಾಗಿರ್ಬೋದು, ಬೇರೆಯೋ ಅಥವಾ ನೀವು ಒಂದು ಬರೀ ರೂಢಿ ಇಟ್ಕೊಂಡ್ರೆ ಖುಷಿ ಸಂತೋಷ ಜಾಸ್ತಿ ಆಗುತ್ತಂತೆ. ಎದ್ದ ಮೇಲೆ ನಾನು ಜೀವಂತವಾಗಿ ಇಟ್ಟಿರೋದಕ್ಕೆ ನಾವು ಯೂನಿವರ್ಸಿಗೆ ಬಾತ್ರೂಮ್ ಹೋದಾಗ ನೀರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸಬೇಕು. ನಂಗೆ ನೀರು ಕೊಟ್ಟಿದ್ಯಾ, ನನ್ನ ಹತ್ರ ಒಳ್ಳೆ ಬಟ್ಟೆ ಇದೆ, ತಿನ್ನಕ್ಕೆ ಒಳ್ಳೆ ಆಹಾರ ಇದೆ, ಮನೆ ಇದೆ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು. ಆಗ ನಮ್ಮ ಮೈಂಡ್ ಸೆಟ್ ಬದಲಾಗ್ತದೆ ಫ್ರೆಂಡ್ಸ್. ಅವಾಗ ಅದು ರಿಯಲೈಸ್ ಕೂಡ ಆಗುತ್ತೆ ಅಂತ ಒಂದು ಅವ್ರಿಗೆ ಟೈಮಲ್ಲಿ. ಸೊ ಆಗ ನಮ್ಮ ಮೈಂಡ್ ಸೆಟ್ ಬದಲಾಗುತ್ತದೆ, ನೆಗೆಟಿವ್ ಎಮೋಷನ್ಸ್ ನ ಕಡಿಮೆ ಮಾಡ್ತದೆ. ಎಷ್ಟು ಪಾಸಿಟಿವ್ ಎಮೋಷನ್ಸ್ ನೀವು ಜಾಸ್ತಿ ಮಾಡ್ತೀರಾ ಅಷ್ಟು ಬೇಗ ಹೀಲಿಂಗ್ ಆಗ್ತದೆ. ಇನ್ನು 8ನೇದು ಮೆಡಿಟೇಷನ್. ತುಂಬಾ ಉಪಯೋಗ ಇದೆ ಮೆಡಿಟೇಷನ್ ಇಂದ ಅಲ್ವಾ. ಸೊ ತುಂಬಾ ಉಪಯೋಗ ಇದೆ ಕ್ಯಾನ್ಸರ್ ಪೇಷಂಟ್ಗಳಿಗೆ. ಸೊ ನಿಮ್ಮ ಒಂದು ಸಕಾರಾತ್ಮಕ ಭಾವನೆಯನ್ನ ಹೆಚ್ಚಿಸೋಕೆ ಟೈಮ್
ಸಿಗ್ಲಿಲ್ಲ ಮೆಡಿಟೇಷನ್, ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ಅವಾಗ ಮೆಡಿಟೇಷನ್ ಮಾಡಿ. ಮೆಲ್ಟೋನಿನ್, ಸೆರೋಟೋನಿನ್ ಈ ಹಾರ್ಮೋನ್ಗಳು ಜಾಸ್ತಿ ಆದಂತೆ ನಿಮಗೆ ಮನೆಯಲ್ಲಿ ಸಕಾರಾತ್ಮಕ ಜಾಸ್ತಿ ಆಗುತ್ತೆ. ಇದು ನಿಮ್ಮ ಶರೀರವನ್ನ ಬೇಗ ರಿಕವರಿ ಮಾಡ್ಕೋಕೆ ಸಹಾಯ ಮಾಡ್ತದೆ. ಇನ್ನು ವಿಟಮಿನ್ ಡಿ, ವಿಟಮಿನ್ ಡಿ ಯಾವ ಮೈಕ್ರೋನ್ಯೂಟ್ರಿಯನ್ಸ್ ಕಡಿಮೆ ಇದೆ ಅನ್ಕೊಳ್ಳಿ. ಸೊ ವಿಟಮಿನ್ ಡಿ ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವ ಮೈಕ್ರೋನ್ಯೂಟ್ರಿಯನ್ಸ್ ಕಡಿಮೆ ಇದೆ, ವಿಟಮಿನ್ ಡಿ ಇಸ್ ಅ ಮೈಕ್ರೋನ್ಯೂಟ್ರಿಯನ್ಸ್ ನೋಡ್ಕೊಳ್ಳಿ. ವಿಟಮಿನ್ ಡಿ ಚೆಕ್ ಮಾಡಿಸಿ. ನ್ಯೂಟ್ರಿಯೆಂಟ್ಸ್ ಒಂದು ಪೆಟ್ರೋಲ್ ಇದ್ದಾಗೆ, ನ್ಯೂಟ್ರಿಯೆಂಟ್ ಚೆನ್ನಾಗಿದ್ದಾಗ ಬಾಡಿ ಅನ್ನೋ ಗಾಡಿ ಚೆನ್ನಾಗಿ ಓಡ್ತದೆ ಫ್ರೆಂಡ್ಸ್. ಇದೆಲ್ಲ ಫಾಲೋ ಮಾಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ಕೆಲಸ ಮಾಡುತ್ತದೆ ಫ್ರೆಂಡ್ಸ್, ರಿಸಲ್ಟ್ ಕೊಡುತ್ತದೆ. ಆದ್ರೆ ಯಾವಾಗ್ಲೂ ನಿರಂತರ ಮಾಡ್ತಿರ್ಬೇಕು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಕೆಂಗನ್ ವಾಟರ್ ಅಂತ ಇದೆ. ಆ ಒಂದು ವಾಟರ್ ಮಷಿನ್ ಅದು ಯಾವುದೇ ಒಂದು ನೀರಿಗೆ ಅದನ್ನ, ಈಗ ನಾವು ಹಂಗ ಮನೆಯಲ್ಲಿ ವಾಟರ್ ಫಿಲ್ಟರ್ ಹಾಕ್ತಿವಲ್ಲ ಆ ತರ ಹಾಕ್ತಾರೆ ಅದನ್ನ. ಅದರಲ್ಲಿ ಏನಾಗುತ್ತಂದ್ರೆ ಕೆಂಗನ್ ವಾಟರ್ ಅಂತ ಇರುತ್ತೆ. ಅದಕ್ಕೆ ಪ್ರೈಸ್ ತುಂಬಾ ಎಕ್ಸ್ಪೆನ್ಸಿವ್, 2 lakhs ಸಮಥಿಂಗ್ ಇದೆ. ಆ ಒಂದು ಕೆಂಗನ್ ವಾಟರ್ ಇಂದ ಎಷ್ಟೊಂದು ಕ್ಯಾನ್ಸರ್ ಪೇಷಂಟ್ಗಳು ಹೀಲ್ ಆಗಿದ್ದಾರೆ. ಯಾಕಂದ್ರೆ ಹಾಸ್ಪಿಟಲ್ ಎಲ್ಲ ಇರ್ತಾರೆ ನೋಡಿ, ಅವಾಗ ಅವ್ರಿಗೆ ಕೆಂಗನ್ ವಾಟರ್ ಅನ್ನೇ ಕೊಡ್ತಾರೆ. ಸೊ ಅದನ್ನ ಮನೆಯಲ್ಲಿ ಕೂಡ ಕೆಲವೊಬ್ರು ತಗೊಳ್ತಾ ಇದ್ದಾರೆ ನಾರ್ಮಲ್ ಆಗಿ ಎಲ್ರು. ಬಟ್ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಅದೊಂದು ಇದು. ಬಟ್ ನೀವು ಮನೆಯಲ್ಲೇ ನೀವು ಒಂದು 9.5 pH ಲೆವೆಲ್ ನೀರನ್ನ ಕುಡಿತಾ ಇರಬೇಕು. ಯಾಕಂದ್ರೆ ಅದು ತುಂಬಾ ಅದು ಅಸಿಡಿಕ್ ಆಗಿರಲ್ಲ, ಅಲ್ಕಲೈನ್ ಆಗಿರುತ್ತೆ. ಅಥವಾ ನೀವು ನೀರಲ್ಲಿ ರಾತ್ರಿ ಒಂದು ಆಪಲ್ ಮತ್ತೆ ಒಂದು ತುಂಡು ಶುಂಠಿ, ಒಂದ್ ಸ್ವಲ್ಪ ಪುದೀನ, ಒಂದು ಲಿಂಬೆ ಹಣ್ಣು, ಈ ತರ 1-2 ಲೀಟರ್ ನೀರಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಡಿ. ಬೆಳಿಗ್ಗೆ ಎದ್ದ ಹೊರಗೆ ತೆಗೆದಿಡಿ. ಬೆಳಿಗ್ಗೆ ಎದ್ದು ದಿನ ಇಡೀ ಆ ನೀರನ್ನ ಕುಡಿ. ಅದು ಅಲ್ಕಲೈನ್ ಆಗಿರುತ್ತೆ. ಸ್ವಲ್ಪ ತಂಪೆಲ್ಲ ಹೋದ್ಮೇಲೆ ನೀವು ಅದನ್ನ ಕುಡಿತಾ ಇದ್ರೆ ಅದು ಕೂಡ ಒಂದು ಅಲ್ಕಲೈನ್ ವಾಟರ್. ಆಮೇಲೆ ಕೆಲವೊಂದು ಬುಕ್ಗಳಿದಾವೆ, ನೀವು ಓದ್ಬೋದು. ಅಪರ್ಣ ಅಂತದ ನಮ್ಮ ಕನ್ನಡದವ್ರು, ಅವರು ಶಿವಮೊಗ್ಗದವ್ರು. ಅವರೊಂದು ಬುಕ್ ಬರೆದಿದ್ದಾರೆ ಕ್ಯಾನ್ಸರ್ ಬಗ್ಗೆನೆ. ಆ ಬುಕ್ ಓದ್ಬೋದು. ಆಮೇಲೆ ಡಾಕ್ಟರ್ ಹಿರೋಮಿ ಶಿನ್ಯಾ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಬುಕ್ ಇದೆ, ರಾಬರ್ಟ್ ಜಿ WRIGNT ಅಂತ. ಅವರು ಏನು ಪ್ರೊನೌನ್ಸ್ ಮಾಡಕ್ ಬರ್ತಾ ಇಲ್ಲ. ಅವರು ಒಂದು ಬುಕ್ ಬರೆದಿದ್ದಾರೆ ಕ್ಯಾನ್ಸರ್ ಬಗ್ಗೆ. ಕಿಲ್ಲಿಂಗ್ ಕ್ಯಾನ್ಸರ್ ನಾಟ್ ಪೀಪಲ್, ಕಿಲ್ಲಿಂಗ್ ಕ್ಯಾನ್ಸರ್ ನಾಟ್ ಪೀಪಲ್ ಅಂತ. ಅದು ತುಂಬಾ ಚೆನ್ನಾಗಿದೆ ಬುಕ್. ಆ ಬುಕ್ ಅನ್ನ ಓದ್ಬೋದು. ಸೊ ಮತ್ತೆ ಈಗ ಟಾಕ್ಸಿನ್ಸ್ಗಳನ್ನ, ಯೂಸ್ವಲಿ ಟಾಕ್ಸಿನ್ಸ್ ನಾವು ಯಾವುದೋ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇರ್ತೀವಿ, ಸೇವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಅದನ್ನ ನೀವು ಬೆಳಿಗ್ಗೆ ಏನ್ ಮಾಡೋದಂದ್ರೆ ಬೇವಿನ ಎಲೆ ಮತ್ತೆ ಕೊತ್ತಂಬರಿ ಸೊಪ್ಪು, ಅಥವಾ ಕೊತ್ತಂಬರಿ ಅಂತ ಇದೆ, ಕರಿಬೇವು, ಬೇವಿನ ಎಲೆ ಸೊಪ್ಪನ್ನ ಅಥವಾ ಪೌಡರ್ ಅನ್ನ ಅಥವಾ ಹಾಗೆ ಕಚ್ಚಿ ತಿನ್ನೋದನ್ನ ಬೆಳಿಗ್ಗೆ ರೂಢಿ ಇಟ್ಕೊಂಡ್ರೆ ಅದು ಕೂಡ ಅಲ್ಕಲೈನ್ ಮಾಡುತ್ತೆ ನಮ್ಮ ಬಾಡಿನ, ಮತ್ತೆ ದೇಹದಲ್ಲಿರುವ ವಿಷವನ್ನ ತೆಗೆದು ಹಾಕ್ತದೆ. ಸೊ ಕೆಲವೊಂದು ನಾನು ರೆಮಿಡಿ ಮಾಡಿಟ್ಟಿದ್ದೆ ಅದರದ್ದು, ಅದನ್ನ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನಗೆ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇದಕ್ಕೆ ತಕ್ಕಂತೆ ರೆಸಿಪೀಸ್ ಇಟ್ಟಿದ್ದೆ ನಾನು, ಅದು ನನ್ಗೆ ಇವಾಗ ಎಲ್ಲೋ ಬರೆದಿಟ್ಟಿದೆ, ಅದು ಸಿಗ್ತಾ ಇಲ್ಲ. ಗೀತಾ ಮೇಡಮ್ ಅವರೇ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಆಗೋವರೆಗೂ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ನಮ್ಗೆ ಫಸ್ಟ್ ಸ್ಟೇಜ್ ಅಥವಾ ಇನಿಷಿಯಲ್ ಆಗಿ ಪ್ರಾರಂಭ ಆಗಿದೆ ಅಂತ ಹೆಂಗಾದ್ರೆ ಕಂಡುಹಿಡಿಬಹುದಾ? ಫಸ್ಟ್ ಸ್ಟೇಜ್ ಕಂಡು ಹಿಡಿಬಹುದು ಅಂದ್ರೆ ಏನಾದ್ರೂ ಆದಾಗ ಅವ್ರು ಹೋಗಿರ್ತಾರೆ ನೋಡಿ, ಅದು ನಾವು ನಾರ್ಮಲ್ ಆಗಿ ಇರ್ತೀವಿ. ನಾವು ಮೈನ್ ಅಂದ್ರೆ ಏನ್ ಗೊತ್ತಾ ಮೇಡಮ್, ನಾವು ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಎಷ್ಟೊಂದು ಗಂಟೆಗಳು ಆಗ್ತಾ ಇರ್ತವೆ ಹೋಗ್ತಾ ಇರ್ತವೆ ಅಂತ ಹೇಳಿದ್ನಲ್ಲ. ಸೊ ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ದ ಮೇನ್ ಥಿಂಗ್ ಇಸ್ ನಮ್ದು ಬಾಡಿ, ನಮ್ಮ ಮೈಂಡ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅಯ್ಯೋ ಇದೆಯೋ ಫಸ್ಟ್ ಸ್ಟೇಜ್ ಅಲ್ಲಿ ಈ ಚಿಂತೆನಾದ್ರೂ ಯಾಕೆ ಮಾಡೋದು? ಅದು ನಮ್ಗೆ ಇಲ್ಲ ಅಂತಂದ್ಮೇಲೆ ನಮ್ಮ ಬಾಡಿ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎನರ್ಜೆಟಿಕ್ ಆಗಿದೀವಿ ಅಂತಂದ್ಮೇಲೆ ಬೇರೆ ಯಾವ ವಿಷಯ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಸ್ಟೇಜ್ ಅಲ್ಲಿ ಇರೋ ಸೆಕೆಂಡ್ ಸ್ಟೇಜ್ ಯಾಕೆ ಬೇಕಾಗಿದೆ? ಈಗ ನಾವು ನೋಡ್ದಂಗೆ ನಮ್ಮ ಕೊಲೀಗ್ಸ್ ಎಲ್ಲ ಚೆನ್ನಾಗೇ ಇರೋರು, ಯಾವಾಗ್ಲೂ ಚೆನ್ನಾಗೇ ಇರೋರು. ಹೋದಾಗ ಥರ್ಡ್ ಸ್ಟೇಜ್, ಒಂದಿಬ್ರು 3 ಕ್ಯಾನ್ಸರ್ ಅಲ್ಲೇ ಹೊರಟೋದ್ರು.
ಲೈಫ್ ಸ್ಟೈಲ್ ನ ಸರಿಯಾಗಿ ಅದ್ ಬಂದಾಗ ಗೊತ್ತಾದ್ರೆ ನಾವು ಲೈಫ್ ಸ್ಟೈಲ್ ಇಟ್ಕೊಳ್ತೀವಿ. ಬಟ್ ನಾವು ಮೊದ್ಲಿಂದಾನು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ಅದು ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಏನೋ ಲೈಫ್ ಸ್ಟೈಲ್ ಚೆನ್ನಾಗಿದೆ ಒಳಗಡೆ ಇದೆ ಏನೋ ಯಾರಿಗ್ ಗೊತ್ತು ಬಟ್ ಅವ್ರು ಎಷ್ಟೋ ದಿನ ಬದುಕಿದ್ದಾರೆ ಚೆನ್ನಾಗಿದ್ದಾರೆ. ಬಟ್ ಇದ್ರೂ ಇರ್ಬೋದು ಅವ್ರಿಗೆ ಅದು ಈಗ ಯೂಶಲಿ ಬಾಡಿ ಅಲ್ಕಲೈನ್ ಆಗಿ ಇಟ್ಕೋಬೇಕು. ಯೂಶಲಿ ಯೂಟ್ರಸ್ ಆದ್ರೆ ಬ್ಯಾಕ್ ಪೇನ್ ಲೋಯರ್ ಬ್ಯಾಕ್ ಪೇನ್ ಬರ್ತದೆ ಗೊತ್ತಾಗ್ತದೆ, ಅಟ್ಲೀಸ್ಟ್ ಹೋಗ್ತಾರೆ. ಅಟ್ಲೀಸ್ಟ್ ಅದಿಲ್ಲ ಗೆಡ್ಡೆ ಅಂತಾರೆ, ಇಲ್ಲ ಕ್ಯಾನ್ಸರಿಯಸ್ ಸೆಲ್ಸ್ ಅಂತಾರೆ. ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅಂತೂ ನಾನ್ ನೋಡ್ದಂಗೆ ಥರ್ಡ್ ಸ್ಟೇಜ್ ಆದ್ರೂ ಗೊತ್ತಾಗೋದಿಲ್ಲ. ಬ್ಲಡ್ ಕ್ಯಾನ್ಸರ್ ಕೂಡ. ಹಾ, ಬ್ಲಡ್ ಕ್ಯಾನ್ಸರ್ ಬಿಡಿ, ಟ್ರಾನ್ಸ್ಫ್ಯೂಷನ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಲ್ಯುಕೇಮಿಯಾ, ಸಾರಿ ಏನಂತಾರ ಅದಕ್ಕೆ, ಲ್ಯುಕೇಮಿಯಾ ಅಲ್ಲ ಏನೋ ಹೇಳ್ತಾರ ಒಂದು ಮೇಡಮ್. ಆಮೇಲೆ ಇನ್ನೊಂದು, ನಾನು ಈ ಸ್ವಲ್ಪ ನನಗೆ ಕುಂಭಕ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಈ ವೈಭವ್, ನಾನು ಯೂಶಲ್ ಆಗಿ ಗ್ರೂಪ್ಸ್ ಅಲ್ಲಿ ಇದ್ ಮಾಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲೆಲ್ಲ. ವೈಭವ್ ಗುರೂಜಿ ಅಂತ ಒಬ್ರು, ಅವರು ಕ್ಯಾನ್ಸರ್ ಸೆಲ್ಸ್ ನ ಕ್ಯೂರ್ ಮಾಡಬಹುದು, ತುಂಬಾ ಸಿವಿಯರ್ ಆಗಿದ್ರೆ ಅದನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕುಂಭಕ್ ಥೆರಪಿ ಕೊಡ್ತಾರೆ. ಇವನ್ ಶುಗರ್ದು ಕೊಡ್ತಾರೆ, ಬಿಪಿದು ಕೊಡ್ತಾರೆ, ಕ್ಯಾನ್ಸರ್ದು, ಈ ತರ ತುಂಬಾ ಕೊಡ್ತಾರೆ. ವೈಭವ್ ಗುರೂಜಿ ಅಂತ ಇರ್ಬೇಕು, ನೀವ್ ಯಾವಾಗಾದ್ರೂ ಫೇಸ್ಬುಕ್ ಅಲ್ಲಿ ನೋಡಿ. ಈ ಕುಂಭಕ್ಕಿಂದ ಅಂದ್ರೆ ಅದೇ ಆಕ್ಸಿಜನ್ ನೀವು ಹೇಳ್ದಂಗೆ ನಾವು ಪ್ರಾಣಾಯಾಮ ಮಾಡಿ ಡೀಪ್ ಆಗಿ ತುಂಬಾ ಲಾಂಗ್ ಇದ್ರೊಳಗೆ 6 ಪ್ರಾಣಾಯಾಮನ ಈ ತರ ಇದು ಗ್ರೀನ್ ಇದರಲ್ಲಿ ವಾತಾವರಣದಲ್ಲಿ ಮಾಡ್ಬೇಕು. ಆಕ್ಸಿಜನ್ ಎಲ್ಲ ಒಳಗಡೆ ಹೋಗ್ಬೇಕು. ಮನೆಯಲ್ಲಿ ಕೂತ್ ಮಾಡೋಕ್ಕಿಂತ ನಮ್ಗೆ ಗಿಡಗಳ ಮಧ್ಯ ಪಾರ್ಕ್, ಈಗ ನಮ್ಮ ಮನೆಯಲ್ಲಿ ಗಿಡಗಳು ಇಲ್ಲ ಅನ್ಕೊಳ್ಳಿ, ಪಾರ್ಕ್ ಅಲ್ಲಿ ಕೂತ್ಕೊಂಡು ಆ ಗಿಡಗಳ ಆಕ್ಸಿಜನ್ ನಮ್ಮ ದೇಹದಲ್ಲಿ ಹೋಗೋ ತರ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಅದು ತುಂಬಾ ಪರಿಣಾಮಕಾರಿ ಇರುತ್ತೆ. ಅಥವಾ ನೀವು ಬೆಳಗ್ಗೆ ಹೊತ್ತು ಮಾಡಿದ್ರೆ ಇನ್ನೂ ಒಳ್ಳೇದು. ಅರಳಿ ಮರದ ಕೆಳಗಡೆ, ಮರ ಕೆಳಗಡೆ ಜಾಸ್ತಿ ಸಿಗೋದು ನಮ್ದು ಅರಳಿ ಮರ. ಮತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಯಾವ್ದಾದ್ರು ಗಿಡ ಓಕೆ, ಗ್ರೀನ್ ಇದ್ದಲ್ಲಿ ಅಥವಾ ಹಸಿರೆಲೆ ಗಿಡದ ಕೆಳಗಡೆ ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಆಕ್ಸಿಜನ್ ನಮ್ಗೆ ಕೊಡ್ತಾ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ. ಸೊ ಮನೆಯಲ್ಲಿ ಗೋಡೆಗಳ ಮಧ್ಯೆ ನಮ್ಗೆ ಅಷ್ಟು ಅದು ಗಾಳಿ ಅದು ಸರಿಯಾಗಿ ಬರದೇ ಇರೋದಕ್ಕೆ ಅದು ಪರಿಣಾಮ ಕಡಿಮೆ ಆಗ್ಬೋದು. ಬಟ್ ಪಾರ್ಕ್ ಅಲ್ಲಿ ಈ ತರ ಹೋಗಿ ಅಥವಾ ನಿಮ್ ಮನೆಯಲ್ಲಿ ಪಾಟ್ಗಳು ಗಿಡಗಳೇ ಇದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾಡ್ಬೋದು ಅದನ್ನ ಆಕ್ಸಿಜನ್. ಆಮೇಲೆ ಇನ್ನೊಂದು ಆಕ್ಸಿಜನ್ ಅಂತ ಹೇಳಿದ್ರೆ ಅಗ್ನಿಹೋತ್ರಿ ಬಗ್ಗೆ. ಅಗ್ನಿಹೋತ್ರಿ ಮಾಡೋದ್ರಿಂದ 1 ಕಿಲೋಮೀಟರ್ ಅಷ್ಟು ನಮ್ಮ ಪರಿಸರ ಆಕ್ಸಿಜನ್ ತುಂಬಿರುತ್ತೆ, ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅಂತ ನಾವು ಕೇಳ್ಪಟ್ಟಿದ್ವಿ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಒಂದು ಅಗ್ನಿ ದುರಂತ ಆದಾಗ ಒಬ್ಬರೇ ಒಂದು ಬ್ರಾಹ್ಮಣ ಹೌಸ್ ಮಾತ್ರ ಬದುಕಿತ್ತು, ಉಳಿದವರೆಲ್ಲ ಅದೆಲ್ಲ ನಮ್ಮ ಹತ್ರ ಇದೆ ಅಲ್ವಾ ಮೇಡಮ್, ಕಿಟ್, ಅಗ್ನಿಹೋತ್ರಿ ಕಿಟ್ ತಗೊಂಡಿದ್ದೀವಲ್ಲ. ಅಲ್ಲ, ಅದೇ ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಅಂತಾರೆ. ಮತ್ತೆ ಈಗ ನಾವು ಆಲ್ಕಲೈನ್ ಹೇಳಿದ್ರಲ್ಲ, ಏನು ಇದು ಒಂದು ಪುದೀನ, ಶುಂಠಿ, ಲೆಮನ್ ಅದೆಲ್ಲ ನೀರಲ್ಲಿ ಡೈಲಿ ಕುಡಿಯಕ್ಕೆ ನೀರು ನಿಮ್ಗೆ ಈವನ್ ತಾಮ್ರದ ಪಾತ್ರೆಯಲ್ಲೂ ಸ್ಟೋರ್ ಮಾಡಿದ್ರು ಆಲ್ಕಲೈನ್ ಆಗುತ್ತಲ್ವಾ? ಮಿನಿಮಮ್ 6 hours 8 hours. ತಾಮ್ರದ ಗ್ಲಾಸ್ ಇಲ್ಲದೆ ಇದ್ರು ಒಂದು ತುಂಡನ್ನ ನಿಮ್ ವಾಟರ್ ಫಿಲ್ಟರ್ ಅಲ್ಲಿ ಹಾಕಿದ್ರು ನಡೆಯುತ್ತೆ. ನೀವು ನಿಮ್ ವಾಟರ್ ಫಿಲ್ಟರ್ ಇರ್ತಲ್ಲ ಅದ್ರಲ್ಲಿ ಹಾಕಿದ್ರು ಅದು ನಡೆಯುತ್ತೆ. ಅದನ್ನ ಕುಡಿಬಹುದು. ಅಥವಾ ಒಂದು ನಿಮ್ಗೆ ಸೆಪರೇಟ್ ಇಟ್ಕೊಂಡಿದ್ರೆ ಅದರಲ್ಲಿ ಅದನ್ನ ಹಾಕಿ ಅಥವಾ ನೀವು ನಿಮ್ದು ದೊಡ್ಡದು ಜಗ್ ಏನಾದ್ರು ತಾಮ್ರದಿದ್ರೆ ಅಥವಾ ಕುಡಿಬಹುದು. ಅಲ್ಲ, ನಾನು ತಾಮ್ರದ ಪಾತ್ರೆಯಲ್ಲೇ ಸ್ಟೋರ್ ಮಾಡೋದು ಅಡಿಗೆಗೆ ದಿನ ಡೈಲಿ. ಅದು ಅಲ್ಲ, ಯಾಕಂದ್ರೆ ಬೇರೆಯವರು ಇದಾರಲ್ಲ, ಎಲ್ಲರಿಗೂ ಕ್ಯೂರಿಯಾಸಿಟಿ. ಈಗ ಅವಾಗ್ಲೇ ಒಬ್ರು ಕೇಳ್ತಿದ್ರು PPT ಬಗ್ಗೆ ಅಂತೇಳಿ. ಸೊ ಈ ಆಲ್ಕಲೈನ್ ವಾಟರ್ ನಾವು ಆಲ್ಕಲೈನ್ ಈಸಿಯಾಗಿ ಮಾಡ್ಕೊಳ್ಳೋದು ಅಂದ್ರೆ ಅದೇ ತಾಮ್ರದ ಪಾತ್ರೆಯಲ್ಲಿ ಒಂದು ರಾತ್ರಿ ಸ್ಟೋರ್ ಮಾಡಿಟ್ರೆ ಬೆಳಿಗ್ಗೆ 6-8 hours ಆಗುತ್ತೆ. ಅದನ್ನ ಅಡಿಗೆಗೆ ಕುಡಿಯೋದಕ್ಕೆ ಎಲ್ಲ ಬಳಸ್ಕೋಬಹುದಾಗತ್ತೆ. ನೀವು ಬಿಸಿ ಮಾಡ್ಬೇಕಂದ್ರೆ ತಾಮ್ರದ ಪಾತ್ರೆಯಲ್ಲೇ ಮಾಡ್ಕೋಬೇಕು, ಮತ್ತೆ ಬೇರೆ ಪಾತ್ರೆಗೆ ಹಾಕಿ ಅದನ್ನ ಬಿಸಿ ಮಾಡ್ಕೊಳಕ್ ಹೋಗ್ಬಾರ್ದು. ಆಮೇಲೆ ತಾವು ಸ್ಟೆಮ್ ಸೆಲ್ಸ್ ಒಂದ್ ಹೇಳ್ತಾ ಇದ್ರಿ. ಇದು ನಮ್ಮ ಫ್ರೆಂಡ್ ಒಬ್ರು ಅಮೆರಿಕದಲ್ಲಿ, ಅವ್ರಿಗೆ ಸೇಮ್ ಇದೆ ಕ್ಯಾನ್ಸರ್ ಆಗಿ. ಸ್ಟೆಮ್ ಸೆಲ್ಸ್ ಯಾರಿಗಾದ್ರೂ ಕೊಡ್ಬಹುದಾ? ಇಲ್ಲ, ಅದು ಅವರ ಜೀನ್ಸ್ ಒಂದೇ ಆಗಿರ್ಬೇಕು. ಜೀನ್ಸ್ ಒಂದೇ ಆಗಿರ್ಬೇಕು. ಹಂಗಾಗಿ ಈಗ ಇತ್ತೀಚೆಗೆ ಆ ಸ್ಟೆಮ್ ಏನು ಅಂಬಲಿಕಲ್ ಕಾರ್ಡ್ ಸ್ಟೋರ್ ಮಾಡೋದು ಬರ್ತಾ ಇದೆ. ಇವರು ಮೊನ್ನೆ ಸರೋಜಾ ಮೇಡಮ್ ಒಂದು ಮೆಸೇಜ್ ಕಳ್ಸಿದ್ರು. ಅವರು ಯಾವ್ದೋ ಕಂಟ್ರಿದವ್ರು, ಅವರು ಬೇರೆಯವರು, ಅವ್ರು ಸ್ಟೋರ್ ಮಾಡ್ತಾ ಇದ್ರು ಅದನ್ನ. 4 ಮಕ್ಕಳವ್ರಿಗೆ, ಫಾರಿನ್ ಅವರು ಅದನ್ನ ಇಟ್ಟಿದಾರ ಅವರು ತುಂಬಾ ದಿನ. ಅವ್ರಿಗೆ ಎಷ್ಟು ಇದ್ರಲ್ಲಿ ಇಲ್ಲ, ಈಗ ನಮ್ಮ ಹಾಸ್ಪಿಟಲ್ಗೆ ಅದು ಒಂದು ಇದು ಬ್ಯಾಂಕೇ ಇದೆ ಅದರದ್ದು, ಅಂಬಲಿಕಲ್ ಕಾರ್ಡ್ ಸ್ಟೋರ್ ಮಾಡೋದು. ನಾವು ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಎಷ್ಟೋ ಚಾರ್ಜ್ ಮಾಡ್ತಾರೆ ಅವ್ರು ಸ್ಟೋರ್ ಮಾಡಕ್ಕೆ. ಅದನ್ನು ಅದು ಸೇಫ್ ಆಗಿ ನಮ್ಮ ಬ್ಲಡ್ ಗಳದ್ದು ಹೆಂಗೆ ಸ್ಟೋರ್ ಮಾಡ್ತಾರೋ
ಮದರ್ಸ್ ಮಿಲ್ಕ್ ಹೆಂಗ್ ಸ್ಟೋರ್ ಮಾಡ್ತಾರೋ, ವೀರ್ಯಾಣುಗಳು ಹೆಂಗ್ ಸ್ಟೋರ್ ಮಾಡ್ತಾರೋ, ಅದೇ ತರ ಅಂಬಲಿಕಲ್ ಕಾರ್ಡನ್ನು ದುಡ್ಡು ಕಟ್ಟಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಹ್ಮ್ ಸೊ ಆ ಮಕ್ಕಳ ಜೊತೆಗೆ ಇನ್ನ ಮಕ್ಕಳು ಹುಟ್ಟಿ ಅವ್ರಿಗೇನಾದ್ರೂ ಹಿಂಗಾದಾಗ ನಾವು ಅಂಬಲಿಕಲ್ ಕಾರ್ಡ್ ತಗೊಂಡು ಸ್ಟೆಮ್ ಸೆಲ್ಸ್ ಮಾಡ್ಕೋಬಹುದಂತೆ. ಹೌದು. ಅವ್ರು ಅಲ್ವಾ? ಎಷ್ಟ್ ಚೆನ್ನಾಗಿ ಅದನ್ನ ಸ್ಟೋರ್ ಮಾಡ್ತಾ ಇದ್ರು, ಏನೇನೋ ಮಾಡ್ತಾ ಇದ್ರು ಅದಕ್ಕೆ. ಹಾ ಆ ಮಗು ಜೊತೆ ಹಾಗೆ ನಂಬಿಕೆ. ಒಂದು ವಾರತನ ಹಾಗೆ ಇಟ್ಟಿದ್ರು ಅದನ್ನ. ತುಂಬಾ ಇಂಟ್ರೆಸ್ಟಿಂಗ್ ಹ್ಮ್. ಇರ್ತದೆ ವಿಡಿಯೋ. ನಿಮ್ಗೆ ಕಳ್ಸ್ತೀನಿ ಬೇಕಂದ್ರೆ ಅದನ್ನ. ಹಾ ಹೌದು. ಸರೋಜಾ ಮೇಡಮ್ ಕಳ್ಸಿದ್ರು ಅದನ್ನ. ಅಲ್ಲ ತುಂಬಾನೇ ಭಾರಿ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಒಂದು. ಬಟ್ ಆಮೇಲೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇದ್ ಮಾಡ್ಬಿಡ್ತಾರಲ್ಲ, ಮುಚ್ಚಿಬಿಡ್ತಾರೆ ತಗೊಂಡೋಗಿ, ಅಥವಾ ಹಾಸ್ಪಿಟಲ್ ಎಲ್ಲ ಆದ್ರೆ ಅದು ಎಲ್ಲಿ ಹೋಗಿರ್ತೇನೆ ಗೊತ್ತಿಲ್ಲ. ಇಲ್ಲ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನಮ್ಮಲ್ಲಿ ಇರೋವರ್ಗು ಗೊತ್ತಿರುತ್ತೆ ಆ ಅಂಬಲಿಕಲ್ ಕಾರ್ಡ್ನ ಮಕ್ಕಳಾಗದೆ ಇರೋ ಅಂತ ಅವರಿಗೆ ಕೊಟ್ರೆ ಅವ್ರು ನುಂಗಿದ್ರೆ ಮಕ್ಕಳಾಗುತ್ತೆ ಅಂತಾನು ನಾನ್ ಕೇಳಿದ್ದೆ. ಹ್ಮ್ ಬಟ್ ಈಗ ಹುಟ್ಟಿದ ತಕ್ಷಣ ಫೋನ್ ಮಾಡಿದ್ರೆ ಅವರೇ ಬಂದು ಸ್ವಲ್ಪ ಚಾರ್ಟ್ ಮಾಡ್ಬಿಟ್ಟು ತುಂಬಾ ಕ್ಲೀನ್ ಆಗಿ ತಗೊಂಡ್ ಹೋಗ್ತಾರೆ ಅವರು. ಅಲ್ಲೇ ಹಾಸ್ಪಿಟಲ್ ಇಂದಾನೆ ತಗೊಂಡ್ ಹೋಗ್ಬಿಡ್ತಾರೆ ಮಗುದು ಬಿದ್ದ ತಕ್ಷಣ ಅಂಬಲಿಕಲ್ ಕಾರ್ಡ್ ಅಥವಾ ಹೆಂಗೋ ಒಟ್ನಲ್ಲಿ ಅವ್ರು ಸ್ಟೋರ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಕ್ಯಾನ್ಸರ್ ಬಗ್ಗೆ ತುಂಬಾ ಇದು ಆಗಿದೆ ಅಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಇದು ತಗೊಂಡಿದ್ದಾರೆ, ಸೀರಿಯಸ್ ತಗೊಂಡಿದ್ದಾರೆ. ಮೊದಲು ತಗೊಂಡ್ತಾ ಇರ್ಲಿಲ್ಲ. ಅದು ಕ್ಯಾನ್ಸರ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಯಾವಾಗ ಗೊತ್ತಾಯ್ತಲ್ಲ ಅವಾಗಿಂದ ಸ್ವಲ್ಪ ಜನ ಅಲರ್ಟ್ ಆಗಿದ್ದಾರೆ ಅದ್ರ ಬಗ್ಗೆ. ಯಾಕಂದ್ರೆ ನನ್ನ ಕೊಲಿಗೂ ಸುಮಾರು ಹುಡುಕಿ ಕೊನೆಗೆ ಯಾರು ಅವ್ರ ಕಡೆ ಕೊಡ್ದಿರಿ ಈಕೆನೆ ಹೋದ್ಲು ತಮ್ಮನ್ಗೆ ಕೊಡ್ಲಿಕ್ಕೆ. ಅದು ಏನೋ ಮೊಣಕೈ ಬೋನ್ ಮ್ಯಾರೋ ಇಂದ ತೆಗೆದು ಆಮೇಲೆ ಅವನಿಗೆ ಹಚ್ಚಿದ್ದು ಅನ್ಸುತ್ತಾರೆ. ಕಡಿಮೆ ಆಯ್ತಾ ಅವ್ರಿಗೆ? ಹುಷಾರಾದ್ನಂತೆ. ಚೆನ್ನಾಗಿತ್ತು ಮೇಡಮ್ ಇದು. ಅದೇ ಮೇಡಮ್ ತಾವು ದಯವಿಟ್ಟು ತುಂಬಾ ಪ್ರಾಕ್ಟೀಸ್. ಇನ್ಹೇಲ್ ಡೀಪ್ಲಿ, ಇದು ವಿಷ್ಣು ಮುದ್ರದಲ್ಲಿ ಹೋಲ್ಡ್ ಬ್ರೀದ್, ಆಮೇಲೆ ಇದು ಪ್ರಾಣಾಯಾಮ ಮಾಡ್ತೀವಲ್ಲ ಅದೇ ತರ ವಿಷ್ಣು ಮುದ್ರ, ಆಮೇಲೆ ಅಂತರ್ ಕುಂಭಕ ಅಂತ ಮಾಡ್ತೀವಿ. ಬಾಹ್ಯರ್ ಕುಂಭಕ, ಅಂತರ್ ಕುಂಭಕ. ಓ ಅದನ್ನ ಇದು ಹೇಳ್ತೀವಿ, ಏನ್ ಹೇಳ್ತೀವಿ, ಒಂದು ಅಂತರ್ ಕುಂಭಕ ಅಂತ ಇದೆ, ಇನ್ನೊಂದು ಬಾಹ್ಯ ಕುಂಭಕ ಅಂತ ಇದೆ. ಬಾಹ್ಯ ಕುಂಭಕ. ಬಟ್ ಅದು ಅಂತರ್ ಕುಂಭಕ ಬಾಹ್ಯ ಕುಂಭಕ ಸ್ವಲ್ಪ BP ಇರೋರು ಪ್ರಿಕಾಷನ್ ತಗೊಂಡ್ ಮಾಡಿ ಅಂತಾನು ಹೇಳ್ತಾರೆ. ಇನ್ನೊಂದು ಇದೆ ಅನ್ಸುತ್ತೆ, ಅದು ಕೇವಲ ಕುಂಭಕ ಅಂತ. ಓನ್ಲಿ ಕುಂಭಕ. ಬ್ರೀದ್, ನ್ಯಾಚುರಲ್ ಬ್ರೀದ್, ಅದು ಸುಮ್ನೆ ಬ್ರೀದಿಂಗ್ ಮಾಡುತ್ತೆ. ಅಂದ್ರೆ ಡೀಪ್ ಆಗಿ ಮಾಡ್ಬೇಕು. ಮೈಂಡ್ ಬಾಡಿ ಎನರ್ಜಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಪಾರ್ವತಿ ಮೇಡಮ್ ಅವ್ರು ಹೋದ್ರಾ? ಏನೋ ಕೇಳ್ತೀನಿ ಅಂತ ಇದ್ರು. ಓಕೆ. ಅದೇ ಮೇಡಮ್ ಸ್ವಲ್ಪ PPT ತರ ಮಾಡಿದ್ಬಿಟ್ರೆ ನಮ್ಗೆ ನಿಜವಾಗ್ಲೂ ಅವಾಗ ಹೋಗಿ ನೋಡ್ಕೊಳ್ತಾರೆ. ಸೊ ಅದೇ ನೀವ್ ಹೇಳ್ದಂಗೆ ನಮ್ಮ ಬಾಡಿನ ಯಾವಾಗ್ಲೂ ನಾವು ಆಲ್ಕಲೈನ್ ಆಗಿ ಇಟ್ಕೋಬೇಕು. ಬಾಡಿನ ಆಕ್ಸಿಜನ್ ಚೆನ್ನಾಗಿ ಇಟ್ಕೋಬೇಕು. ಟಾಕ್ಸಿನ್ಸ್ ಇರಬಾರ್ದು. ಈಗ ಯಾವ್ದೋ ಒಂದ್ ರೀತಿ ನಾವು ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರು ಬಾಡಿ ಯಾವ್ದೋ ರೀತಿಯಲ್ಲಿ ಟಾಕ್ಸಿನ್ಸ್ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ನೆಲ್ಲಿಕಾಯಿ, ಬೇವು, ಕರಿಬೇವು ಇವು ಏನ್ ಮಾಡ್ತವೆ, ನಮ್ಮ ರಕ್ತವನ್ನ ಶುದ್ಧಿಗೊಳಿಸ್ತವೆ. ಮತ್ತೆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಮತ್ತೆ ಇನ್ನೊಂದಿದೆ ಆರ್ಟಿಚೋರ್ ಅಂತ, ಅದ್ರ ಹೆಸರು ಆರ್ಟಿಚೋರ್. ಅದು ಫಾರ್ನಲ್ಲಿ ಬೆಳೀತದೆ, ಅದು ಒಂದು ತರಕಾರಿನೇ. ಅದು ಕೂಡ ನಮ್ಮ ವಿಷವಸ್ತುಗಳನ್ನ ಹೊರಗಡೆ ಹಾಕ್ತದೆ. ಆರ್ಟಿಚೋಕ್ ಅಂತ ಹೇಳ್ತಾರೆ. ಅದು ಸೀತಾಫಲ್ ತರ ಇರುತ್ತೆ ನೋಡಕ್ಕೆ, ಹೊರಗಡೆಯಿಂದ ಸೀತಾಫಲ್ ತರ ಕಾಣಿಸ್ತಾ. ಇರಿ ನಾನ್ ತೋರಿಸ್ತೀನಿ ಇರಿ. ಲಕ್ಷ್ಮಣ ಫಲ್ ಅಂತ ನೋಡಿ, ನೀವ್ ಹಂಗ ಅಂದ ತಕ್ಷಣ ಜ್ಞಾಪಕ ಬಂತು ನನಗೆ. ಮಾರ್ಕೆಟ್ ಅಲ್ಲಿ ಇದು ನನಗ್ ಗೊತ್ತಿಲ್ಲ, ನಾನ್ ತೋರಿಸ್ತೀನಿ ನೋಡಿ. ಇದು ಕಾಣಿಸ್ತಾ ಇದೆಯಾ? ಎಲ್ಲಪ್ಪ ಎಲ್ಲೋ ಅದು ಇದಾಗ್ತಿದೆ ಮೇಡಮ್. ಇದು ಲಕ್ಷ್ಮಣ್ ಫಲ್ ಅಂತ ಕರೀತಾರೆ, ಸೀಸನಲ್ ಫ್ರೂಟ್ ಇದು. ಎಲ್ಲೋ ಹೋಯ್ತು ಮೇಡಮ್. ಕಾಣಿಸ್ತಾ ಇದೆ. ಇದನ್ನ ಸೇಮ್ ಸೀತಾಫಲ, ರಾಮ್ಫಲ್ ಇದ್ದಂಗೆ ಇದು ಮಾತ್ರ ಲಕ್ಷ್ಮಣ್ ಫಲ್ ಅಂತ. ಇದು ಸ್ವಲ್ಪ ಮೆತ್ತಗಾಗುತ್ತೆ. ಇದನ್ನ ಬಿಡಿಸ್ಬಿಟ್ರೆ, ಈಗ ಒಂದು ತೆಗ್ದಿಟ್ಟಿದ್ದೀನಲ್ಲ ನೋಡಿ, ಹಿಂಗ್ ಬಿಡಿಸಿದ್ರೆ ಹಿಂಗೆ ವೈಟ್ ಹಿಂಗ್ ಬರುತ್ತೆ, ಸೇಮ್ ಹಿಂಗ್ ಬರುತ್ತೆ. ಇದ್ರೊಳಗೆ ಕಪ್ಪು ಬೀಜಗಳಿರುತ್ತೆ. ಇದು ತುಂಬಾ ತಗೊಂಡ್ ಹೋಗ್ತಾರೆ ಮಾರ್ಕೆಟ್ ಇಂದ. ಅದ್ರ ಹೆಸರು ಏನು? ಲಕ್ಷ್ಮಣ್ ಫಲ. ಲಕ್ಷ್ಮಣ್ ಫಲ. ಯಾಕಂದ್ರೆ ನನ್ನ ಫ್ರೆಂಡ್ ಅವರ ಅತ್ತೆಗೆ ಇದು ಇದೆ ಕ್ಯಾನ್ಸರ್. ಅವಳು ಒಂದಿನ ನಾನು ಲಕ್ಷ್ಮಣ್ ಫಲ ಇದು ಯಾವ್ದು ಅಂದ್ಬಿಟ್ಟು ಹೋದೆ. ಸುಮಾರು ನನಗೆ ಒಂದ್ 6 ತಿಂಗಳಿಂದ ಗೊತ್ತಾಗಿದ್ದು. ನಿಮಗೆ ಮಾರ್ಕೆಟ್ ಅಲ್ಲಿ, ಸಿಟಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಸಿಗ್ಬೋದು, ಬಟ್ ಬೇರೆ ಎಲ್ಲೂ ನನ್ಗೆ ಕಂಡಿಲ್ಲ ಮಾರ್ಕೆಟ್ಗಳಲ್ಲಿ.
ನಾನು ಈ ಫೋಟೋ ಕಳಿಸ್ತೀನಿ ನೋಡಿ, ಅದು ಬೇರೆ. ನಮ್ಮೂರ ಹತ್ರ ಮರ ಅಶೋಕ್ ಇದೆ ಅಂದ್ರೆ ಮ್ಯಾಮ್. ಈ ಕಡೆ. ಇದು ತುಂಬಾ ಜನ ಬಂದು ತಗೊಂಡು ಹೋಗ್ತಾರೆ. ಏನ್ ಮ್ಯಾಮ್? ಹ್ಮ್ ಆರ್ಟಿಚೋಕ್ ಅಂದ್ರೆ ಹಿಂಗಿರುತ್ತೆ ನೋಡಿ. ನಮ್ಮೂರ ಹತ್ರಕ್ಕೆ ಇದೆ ಮ್ಯಾಮ್ ಇದು ಮರ. ಹ್ಮ್ ಅವ್ರು ತೋರ್ಸಿದ್ದು ಅದು ಹನುಮ ಫಲ ಅಂತ. ಲಕ್ಷ್ಮೀ ಇಲ್ಲ. ಮೇಡಮ್ ಅವ್ರು ತೋರ್ಸಿದ್ರಲ್ಲ ಹೇಳಿದ್ರಲ್ಲ ಅದು ಅದೇ ಹನುಮ correct. ಫಲ ಅಂತ. ಇಲ್ಲ ಇದು ಲಕ್ಷ್ಮಣ್ ಫಲ, ಲಕ್ಷ್ಮಣ್ ಫಲ ರಾಮ್ ಅಂತ ಫಲ, ಹೇಳಿದ್ರಲ್ಲ ಕರೆಕ್ಟ್ ಅದು. ಲಕ್ಷ್ಮಣ್ ಫಲ ಅದು. ಹನುಮಂತ್ ಫಲ ನಾನು ಇವತ್ತು ಕೇಳಿದ್ದು. ಹ್ಮ್ ಇದನ್ನ ಹಳ್ಳಿಗಳಲ್ಲೂ ಬೆಳೀತಾರೆ. ಅದೇ ನಾನ್ ನೋಡ್ದಂಗೆ ಸಿಟಿ ಮಾರ್ಕೆಟ್ ಮಾಲ್ಗಳಲ್ಲಿ ಸಿಗ್ತದೆ ಆನ್ಲೈನ್ ಅಲ್ಲಿ. ಬಟ್ ಬೇರೆ ತರ ನಾವು ಮಾರ್ಕೆಟ್ಗಳಲ್ಲಿ ಹೋದಾಗ ಕರೆಕ್ಟ್ ಎಲ್ಲೂ ಅದು. ಕಂಡು ಬರಲ್ಲ. ಲಕ್ಷ್ಮಿ ಮೇಡಮ್, ಲಕ್ಷ್ಮಣ್ ಫಲಾನೇ ಅದು. ತುಂಬಾ ದೊಡ್ಡದಾಗೂ ಇರುತ್ತೆ. ಹೌದು, ಇಷ್ಟಿಷ್ಟೇ ತುಂಬಾ ದೊಡ್ಡ ಬರ್ತದೆ. ಹಲಸಿನ ಗಾತ್ರದ ಒಂದೂವರೆ ಕೆಜಿ ಇರ್ತದೆ. ಬರ್ತದೆ. ಒಂದೂವರೆ ಕೆಜಿ ಬರ್ತದೆ ಒಂದೊಂದು. ಹ್ಮ್ ಸಿಹಿ ಹುಳಿ ಚೆನ್ನಾಗಿರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ ಅದುವೇ ಆದ ಒಂದು ಬ್ರೇಕ್ ಆಗ್ತಾ ಇದೆ ನಿಮ್ದು ವಾಯ್ಸ್, ಶ್ರೀಲಕ್ಷ್ಮಿ ಅವ್ರೆ. ಶ್ರೀಲಕ್ಷ್ಮಿ ಸ್ವಲ್ಪ ಬಾಡಿ ವೀಕ್ ಅನ್ಸುತ್ತೆ ತಿಂದಾಗ. ಗೀತಾ ಮ್ಯಾಮ್, ನಂದೊಂದು ಪ್ರಶ್ನೆ. ಈಗ ದೊಡ್ಡವರಿಗಾದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಈ ಚಿಕ್ಕರಿಗೆ ಕ್ಯಾನ್ಸರ್ ಬರುತ್ತಲ್ಲ ಅದ್ರ ಬಗ್ಗೆ ಹೇಗೆ? ಅವರು ಲೈಫ್ ಸ್ಟೈಲ್ ಏನು ಗೊತ್ತಿರಲ್ಲ, ತುಂಬಾ ಎಜುಕೇಟೆಡ್. ಅದು ಹೊಟ್ಟೆ ಅವರು ಬರ್ತ್ ಅಲ್ಲೇ ಏನಾದ್ರು ಪ್ರಾಬ್ಲಮ್ ಆಗಿರ್ತದೆ. ಅವರ DNA. ಸೊ ಅವರು ಈಗ ಹೇಗೆ ತಿನ್ನೋದು ಮೇಡಮ್? ಇದು ನೀವು ತೋರಿಸಿರೋದು ಏನು RB ಚೋರ? ನಂಗೂ ಗೊತ್ತಿಲ್ಲ ಅದು, ಬಟ್ ಇದನ್ನ ಹೇಳಿದ್ರು, ಇದು ಕೂಡ ಕ್ಯಾನ್ಸರ್ಗೆ ತುಂಬಾ ಇದಾಗುತ್ತೆ ಅಂತ. ಹೇಗೆ ಯೂಸ್ ಮಾಡೋದು ನಾನು ಯೂಸ್ ಮಾಡಿಲ್ಲ, ಅದು ಗೊತ್ತಿಲ್ಲ. ಮೋಸ್ಟ್ ಲಕ್ಷ್ಮಣ್ ಫಲ ಅಂತಂದ್ರೆ ಅದೇ ನೀವ್ ಹೇಳಿದ್ರಲ್ಲ ಅದೇ. ಯಾರಾದ್ರೂ ಗಿಡಗಳು ಮನೆಗಳಲ್ಲಿ ಅದ್ರದ್ದು ತಂದು ಬೀಜ ಮಾಡ್ಕೊಂಡು ಮನೆಗಳೆಲ್ಲ ಹಾಕೋಬಹುದು. ಅವ್ರಿಗೂ ಆಗುತ್ತೆ, ದಾನ ಮಾಡ್ದಂಗೂ ಆಗುತ್ತೆ. ನಿಜ. ಮಾರ್ಕೆಟ್ ಹೋದ್ರೆ 200 rupees ಕೆಜಿ ಇದೆ. ಸ್ವಲ್ಪ ಸೀಸನ್ ಕಡಿಮೆ ಆಗ್ತಾ 300 ವರ್ಗೂ ಹೋಗ್ತದೆ ಇದೆ. ಜಾಸ್ತಿ ಏನ್ ತಿನ್ನಕ್ಕಾಗಲ್ಲ, ಸ್ವಲ್ಪ ತಿನ್ಬೋದು ಅಷ್ಟೇ. ಹೇಗೆ ಮಾಡ್ತೀರಾ ನೀವು ಅದನ್ನ? ಏನಿಲ್ಲ, ಅದೇ ನಾವು ಸೀತಾಫಲನ ಹೆಂಗೆ ಸುಲ್ದು ತಿಂತೀವೋ ಅದೇ ತರ ತಿನ್ನೋದಷ್ಟೇ. ರಾಮ್ಫಲ್ಲು ಸೀತಾಫಲ ತಿನ್ನಂಗೆ ಫ್ರೂಟ್ ಅಷ್ಟೇ ಇದು. ಬಟ್ ನನಗೆ ಫಸ್ಟ್ ಟೈಮ್ ಹೋದಾಗ ಅಂಗಡಿ ಒಂದು ಕೇಳಿದ, ನಿಮ್ ಮನೇಲಿ ಯಾರು ಕ್ಯಾನ್ಸರ್ ಪೇಷಂಟ್ಸ್ ತಗೊಂಡ್ ಹೋಗ್ತಿದ್ದೀರಾ ಅಂದ್ರು. ನಾವು ಸುಮ್ನೆನೆ ಕೇಳಿದ್ವು. ಆವಾಗ ಹಂಗೆ ಕೇಳ್ತಕ್ಕ ಹೌದಾ ಅಂದೆ. ಇಲ್ಲ ಮೇಡಮ್, ಕ್ಯಾನ್ಸರ್ ಪೇಷಂಟ್ಸ್ ಅಂತಾನೆ ಬರ್ತಾರೆ, ಅವ್ರಿಗೆ ತುಂಬಾ ಒಳ್ಳೇದು ಅಂದ್ರು. ಲಕ್ಷ್ಮಣ್ ಫಲ ಅಂತ ಇದ್ ಮಾಡೋದಕ್ಕೆ ಅದು ಈ ತರ ಬಂತು. ಲಕ್ಷ್ಮಣ ಫಲ್ ಸೋರ್ಸ್ ಆಫ್ ಹಂಗ್ ಬರುತ್ತೆ. ಓಕೆ, ಮತ್ತೆ ಯಾರಿಗಾದ್ರೆ ಏನಾದ್ರು ಡೌಟ್ ಇದೆಯಾ? ಇಲ್ಲ, ಟಾಪಿಕ್ ತುಂಬಾ ಚೆನ್ನಾಗಿತ್ತು. ದಿನ ಒಂದೊಂದ್ ಸಾರಿಗೂ ಚೆನ್ನಾಗಿ ಬರ್ತಾ ಇದೆ ಟಾಪಿಕ್ಸ್. ತುಂಬಾ ಅದು ಶಾರ್ಟ್ ಆಗಿ ಹೇಳಿದೆ ನಾನು. ಇನ್ನೂ ಮ್ಯಾಮ್, ಈ ಬೀಜಗಳನ್ನ ನಾವು ಬಹಳ ಕಡೆ ಇದನ್ನ ಕಳಿಸಿದೀವಿ ಮ್ಯಾಮ್. ಈ ಬೀಜನ ಈಗ ಏನ್ ತೋರಿಸ್ತಾ ಇದ್ದೀರಲ್ಲ ಮ್ಯಾಮ್, ಗೀತಾ ಮ್ಯಾಮ್, ಹೇಳಿ. ಈ ಬೀಜಗಳನ್ನ ನಾವು ತುಂಬಾ ಕಡೆ ಇದನ್ನ ಹಾಕ್ಸಿದೀವಿ ಮ್ಯಾಮ್. ಬಟ್ ತುಂಬಾ ಡಿಲೇ ಇದು ಬರೋದು ಗಿಡ. ದೊಡ್ಡ ಮರ ಏನ್ ಬರಲ್ಲ, ಸೀತಾಫಲ ಮರ ಬರುತ್ತೆ. ತುಂಬಾ ಟೈಮ್ ತಗೊಳುತ್ತೆ, ತುಂಬಾ ಬೇಗ ಗ್ರೋತ್ ಆಗುತ್ತೆ, ತುಂಬಾ ಗಟ್ಟಿ ಬೀಜ ಅದು. ತುಂಬಾ ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಕಳಿಸಿದ್ದೆ ಇದನ್ನ ತುಂಬಾ ನಾವೇನ್ ಮಾಡ್ತೀವಿ ಅಂದ್ರೆ ಪಪ್ಪಾಯ ಇರ್ಬೋದು, ಕುಂಬಳಕಾಯಿ ಬೀಜ ಇರ್ಬೋದು, ಬಲ್ತಿರೋದು, ಈ ತರದ್ ಏನಾದ್ರು ಇರ್ಬೋದು, ಸುಮ್ನೆ ಬಿಸಿಲಲ್ಲಿ ಹಾಕಿ ಒಣಗಿಸಿಟ್ಟಿರ್ತೇವೆ. ಎಲ್ಲ ಮಿಕ್ಸ್ ಮಾಡಿ ಎಲ್ಲಾದ್ರೂ ಆಚೆ ಹೋಗೋದು ಹಾಕೊಂಡು. ಲಕ್ಷ್ಮಿ ಅವ್ರ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ.
ಮ್ಯಾಮ್ ನಮ್ಮ ನಿಮ್ಗೆ ಕೇಳಿಸ್ತಾ ಇದೆಯಾ ಲಕ್ಷ್ಮೀಕಾಂತ ಮೇಡಮ್? ತಗೊಂಡಿದ್ದಾರೆ. ಸೊ ಅಲ್ಲಿ ಒಬ್ರು ಮನೇಲಿ ಇತ್ತು ಇದು, ಫುಲ್ ಬ್ರೇಕ್. ಅದನ್ನೆಲ್ಲ ತಗೊಂಡು ತುಂಬಾ ಜನಕ್ಕೆ ಬೀಜ ಕಳಿಸಿದೀವಿ ಇದನ್ನ. ಬಾರಿ ಒಳ್ಳೆ. ಇಲ್ಲ ಎಲ್ಲರ ಮನೇಲೂ ಅಷ್ಟೇ, ಏನೇ ಬೀಜ ಫುಲ್ ಇದ್ರು ಹಣ್ಣಾಗ್ಬೇಕು, ಪಕ್ವ ಆಗ್ಬೇಕು. ಅದು ಪಕ್ವ ಆದಾಗ ಬರುತ್ತೆ ಅದು ಚೆನ್ನಾಗ ಟೇಸ್ಟ್. ಅಲ್ಲ ಎಲ್ಲ ಗೊತ್ತಿದಾವೆ, ಜನ ಯೂಸ್ ಮಾಡಲ್ವಲ್ಲ, ಅದು ಒಂದು ದುಃಖದ ತುಂಬಾ ವಿಷಯ. ಪಕ್ವ ಆದಾಗ ಏನಾಗುತ್ತೆ ಅಂದ್ರೆ ಒಂಥರ ಸ್ಟಿಕ್ಕಿ ಬರ್ತದೆ. ಅದು ಹಣ್ಣು ಮಾಡ್ಕೊಳಕ್ಕೆ, ಬೀಜ ಮಾಡಕ್ ಚೆನ್ನಾಗಿರುತ್ತೆ. ಬಟ್ ತಿನ್ನೋವಾಗ ಸ್ವಲ್ಪ ಮೆತ್ತಗಾದಾಗ ತಿಂದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ಅದನ್ನ ಓಪನ್ ಮಾಡ್ಬಿಟ್ರೆ ಒಂಥರ ಅಂಟಂಟ ತರ ಆಗ್ಬಿಡುತ್ತೆ. ಹೌದಾ? ತುಂಬಾ ಹಣ್ಣಾದಾಗ. ಹೌದು. ಸೊ ಅದು ಬೇಕಂದ್ರೆ ತಾವು ಹೇಳ್ದಂಗೆ ಇದು ತಿಳ್ಕೊಳಲ್ಲ, ಮತ್ತೆ ಇವನ್ನೆಲ್ಲ ಯೂಸ್ ಮಾಡಲ್ಲ. ಏನ್ ಡೈಲಿ ಏನ್ ಸಿಗುತ್ತೆ ತರಕಾರಿ ಅದನ್ನೇ ತಿಂತಾ ಇರ್ತಾರೆ, ಟ್ರೈ ಮಾಡಲ್ಲ. ಅಂದ್ರೆ ಎಲ್ಲವೂ ತಿಂದಾಗ, ಎಲ್ಲ ಪ್ರಕೃತಿನಲ್ಲಿ ಇರೋದನ್ನ ಎಲ್ಲ ಸೇವಿಸಿದಾಗ ಏನೋ ತೊಂದ್ರೆ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ ಡೈಲಿ ತಿಂತಾ ಇರ್ತೀವಿ ಅದನ್ನೇ ತಿಂತಾ ಇರೋದು. ಹೊಸದನ್ನ ಇದು ಸೀಸನ್ ಅದು. ನಮ್ ಸೀತಾಫಲ ಬಂದಂಗೆ ರಾಮ್ಫಲ್ ಲಕ್ಷ್ಮಣ್ ಸೀಸನ್ ಬರುತ್ತೆ. ಸೀಸನೇಬಲ್ ಫ್ರೂಟ್ಸ್ ಅದಕ್ಕೆ ತಿನ್ಬೇಕು ಅಂತ ಹೇಳಿದ್ರು. ಲೋಕಲ್ ಮತ್ತೆ ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಮ್ಮ ಸುತ್ತಮುತ್ತ ಬೆಳೆಯೋದು ಮಾತ್ರ ನಾವು ತಿನ್ಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸು ಇದ್ರ ಬಗ್ಗೆ. ಆಮೇಲೆ ನಾನು 3 ದಿನ ಇರಲ್ಲ, ಆಮೇಲೆ ಮೋಸ್ಟ್ಲಿ ಗುರುವಾರ ಊರಿಗೆ ಹೋಗ್ತಾ ಇದ್ದೀನಿ. ಚಿಕ್ಕೋಡಿ. ಇಲ್ಲ, ಬಾಗಲಕೋಟೆ. ನಮ್ ಓಂ ಸರ್ ಸಿಗ್ಬೋದು. ಯಾರು? ಮೋಹನ್ ಸರ್? ಫಾರೆಸ್ಟ್ ಓಂ ಸರ್ ಬೆಳಗಾಂದವ್ರಲ್ಲ. ಬಟ್ ಬಾಗಲಕೋಟೆಯಲ್ಲಿ ಇರ್ಬೇಕು ಕೆಲಸ. ನಮ್ ಕಡೆ ಹೋದ್ರೆ ಅವ್ರು ಸಿಗ್ತಾರೆ. ಬೆಳಗಾಂದಿಂದಾನೇ ನಾವು ಹೋಗೋದು. ಬೆಳಗಾಂ. ಬಾಗಲಕೋಟೆ ಹಸ್ಬೆಂಡ್ ಊರದು, ನಮ್ಮ ಹಸ್ಬೆಂಡ್. ಓಕೆ. ಸೊ ಹ್ಯಾಪಿ ಜರ್ನಿ. ಓಕೆ, ಥ್ಯಾಂಕ್ ಯು. ಓಕೆ. ಸಮೀರ್ ಸರ್ ಏನಾದ್ರು ಕೇಳ್ಬೇಕಾ? ಇಲ್ಲ, ಚೆನ್ನಾಗಿತ್ತು. ಅದು ರೆಕಾರ್ಡಿಂಗ್ ಒಂದು ಕಳಿಸಿ. ಒಂದು 10 ನಿಮಿಷ ಮಿಸ್ ಆಯ್ತು ನನಗೆ. ರೆಕಾರ್ಡಿಂಗ್ ಇದೆ, ಕಳಿಸ್ತೀನಿ. ಹಾ, ಚೆನ್ನಾಗಿತ್ತು ಕ್ಲಾಸು. ಅದೇ ಈಗ ಅಲ್ಕಲೈನ್ ವಾಟರ್ ಅಂತ ನಾವು ಕುಡಿತಾ ಇದ್ದೀನಿ ಡೈಲಿ. ಆದ್ರೆ ಅದನ್ನ ಒಂದು ಸ್ಟೀಲ್ ಇದರಲ್ಲೇ ಹಾಕಿ ಇಟ್ಟಿರ್ತೇನೆ ಅದನ್ನ. ಸೌತೆಕಾಯಿ ಏನಾಗಲ್ಲ, ಸ್ಟೀಲು ಗಾಜಿಂದು ಇಟ್ರೆ ಏನಾಗಲ್ಲ. ಸೌತೆಕಾಯಿ ಮತ್ತೆ ಕ್ಯಾರೆಟ್, ಪುದೀನ, ಕೊತ್ತಂಬರಿ ಮತ್ತೆ ನಿಂಬೆ ಹಣ್ಣು ಇಷ್ಟು ಹಾಕಿರ್ತೇನೆ. ಇದು ರಾತ್ರಿ ಇಟ್ಟು ಬೆಳಗ್ಗೆ ನಾ ಆಫೀಸಿಗೆ ಒಯ್ದು ಬಿಡ್ತೀನಿ ಅದನ್ನ. ಹಾಗೆ ಫುಲ್ ಡೇ ಅದನ್ನ ಕುಡಿತಾ ಇರ್ತೇನೆ. ಮತ್ತೆ ಕೂಲು ಇರುತ್ತೆ ಸ್ವಲ್ಪ, ಅದೆಲ್ಲ ಸ್ವಲ್ಪ ಕೂಲ್ ಇರುತ್ತೆ. ಚೆನ್ನಾಗಿದೆ, ಮಾಡಿ ಆತರ. ಡೈಲಿ ಮಾಡ್ಬೋದಲ್ಲ ಇದರಿಂದ? ಏನ್ ಡೈಲಿ ಕುಡಿಬೋದಲ್ಲ ಇದು? ಡೈಲಿ ಕುಡಿಬಹುದು. ಕೆಲವೊಂದು ಇಲ್ಲಿ ಬೆಂಗಳೂರಲ್ಲಿ ಹೋಟೆಲ್ ಅಲ್ಲೆಲ್ಲ ಇಡ್ತಾರೆ ಅವನ್ನ. ವಾಟರ್ನ ಹಾಕಿ ಪುದೀನ ಮತ್ತೆ ಇದು ಹಾಕಿ ಇಟ್ಟಿರ್ತಾರೆ, ನಾನು ನೋಡಿ ಜಗ್ಗಲ್ಲಿ. ಅದು ಸ್ವಲ್ಪ ಹಾಕ್ಬೇಕಾ? ಸ್ವಲ್ಪ ಜಾಸ್ತಿ ಅಲ್ಲ, ಅದು ಸ್ವಲ್ಪ ಹಾಕ್ಬೇಕಾ ಅಥವಾ ಕ್ವಾಂಟಿಟಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಸ್ಟ್ರಾಂಗ್ ಆಗಿರುತ್ತೆ ಫುಲ್ ಬೆಳಗ್ಗೆ? ಅದೇನಾಗದ, ನೀವು ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಹಾಕಿ, ನೀವು ಇದಕ್ಕೆ ಆಫೀಸ್ ತಗೊಂಡ್ ಹೋಗೋದಾದ್ರೆ. ಮತ್ತೆ ಅದನ್ನ ತಗೊಂಡ್ ಹೋಗಿ, ಅಂದ್ರೆ ಸ್ವಲ್ಪ ಐಸ್ ಆಗಿರ್ತಲ್ಲ, ಅವಾಗ ಕುಡಿಯಕ್ ಹೋಗ್ಬಿಡಿ. ಅದನ್ನ ಸ್ವಲ್ಪ ನಾರ್ಮಲ್ ಇದಕ್ ಬನ್ನಿ, ಆಮೇಲೆ ಐಸ್ ವಾಟರ್ ಕುಡಿಬಾರ್ದು. ಇಲ್ಲ, ಫ್ರಿಡ್ಜ್ ವಾಟರ್ ಯೂಸೇ ಮಾಡಲ್ಲ, ಹೊರಗಡೆನೆ ಅದು ಇಟ್ರೆ ಒಳ್ಳೇದು. ಯಾಕಂದ್ರೆ ಅದು ಇಡೀ ರಾತ್ರಿ ಅಲ್ಕಲೈನ್ ಆಗುತ್ತೆ, ಅದಕ್ಕೋಸ್ಕರ ತಂಪು. ಹೌದಾ? ಫ್ರೀಜರ್ ನಲ್ಲಿ ಇಟ್ಟು ಬೆಳಗ್ಗೆ ತಗೊಂಡ್ ಹೋಗಿ ಆಮೇಲೆ ಅದು ಫುಲ್ ಸ್ವಲ್ಪ ವಾರ್ಮ್ ಆದ್ಮೇಲೆ ಕುಡಿಬೇಕು. ಎಲ್ಲ ತೆಗೆದು ತಗೊಂಡ್ ಹೋದ್ರು ನಡೆಯುತ್ತೆ, ಅದ್ರಲ್ಲಿ ಹಾಕಿರೋದೆಲ್ಲ ತೆಗೆದ್ ಬಿಟ್ಟು ತಗೊಂಡ್ ಹೋದ್ರು ನಡೆಯುತ್ತೆ. ಅದು ಅಲ್ಕಲೈನ್ ಆಗಿರುತ್ತೆ ಇಡೀ ರಾತ್ರಿ ಎಲ್ಲ. ನಾರ್ಮಲ್ ಫ್ರಿಜ್ ಅಲ್ಲಿ ಇಡ್ಬೇಕಾ ಅಥವಾ ಫ್ರೀಜರ್ ಅಲ್ಲೇ ಇಡ್ಬೇಕಾ? ಅದು ಐಸ್ ನಾರ್ಮಲ್ ಫ್ರಿಜ್ ಅಲ್ಲಿ ಇಡಿ. ಫ್ರೀಜರ್ ಐಸ್ ಇದ್ರಲ್ಲೆಲ್ಲ ನಾರ್ಮಲ್ ಫ್ರೀಜರ್ ಅಲ್ಲಿ ಇಡಿ. ಫ್ರಿಜ್ ಅಲ್ಲಿ ಐಸ್ ರೋಡ್ ಅಲ್ಲಿ ಬೇಡ, ಕೆಳಗಡೆ ನಾವು ಸಾಮಾನಲ್ಲಿ ಇಟ್ರೆ ಸಾಕು. ಅಂದ್ರೆ ಇಫೆಕ್ಟ್ ಜಾಸ್ತಿ ಇರುತ್ತಾ ಹಾಗೆ ಮಾಡಿದ್ರೆ? ಹೌದು, ಫ್ರೀಜರ್ ಅಲ್ಲಿ ಇಟ್ರಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸೋಣ. ನಾಳೆ